Now, this is our second lesson today. ಈ ದಿನ ನಮಗೆ ಇದು ಎರಡನೆಯ ಒಂದು ಸಂದೇಶ, And God ಎರಡನೆಯ willing, ಪಾಠ. God willing, we will also have the third class in this series tomorrow. ಕರ್ತನ ಚಿತ್ತಿರುವುದಾದ್ರೆ ಮೂರನೇ ಒಂದು ತರಗತಿ ಅಥವಾ ಮೂರನೇ ಪಾಠವನ್ನು ಸಹ ನಾವು ನಾಳೆ ದಿನ ನಾವು ಪಡೆದುಕೊಳ್ಳೋಣ. Right. Yesterday we looked at the call of discipleship. ನೆನ್ನೆ ದಿನ ನಾವು ಶಿಷ್ಯತ ಒಂದು ಕರೆ ಅಥವಾ ಶಿಷ್ಯತ್ವದ ಒಂದು ಕರೆ ಕುರಿತಾಗಿ ನಾವು ನೋಡುತ್ತಾ ಬಂದೆವು. And we focused on the call that was given by Jesus Christ to one of the disciples, Simon Peter. ಕರ್ತನಾದ ಯೇಸು ಕ್ರಿಸ್ತನಿಂದ ಶಿಷ್ಯರಲ್ಲಿ ಒಬ್ಬನಾದಂತಹ ಸೀಮೋನ ಪೇತ್ರನಿಗೆ ಕೊಡಲ್ಪಟ್ಟಂತಹ ಕರ್ತನಾದ ಯೇಸು ಕ್ರಿಸ್ತನ ಕೊಡಲ್ಪಟ್ಟಂತಹ ಕರೆಯ ಕುರಿತಾಗಿ ನಾವು ನೋಡುತ್ತಾ ಬಂದೆವು. Our main focus in the first session was to show the difference between the crowds and the small group of people called disciples. ನೆನ್ನೆ ದಿನ ನಮಗೆ ಆ ಒಂದು ವ್ಯತ್ಯಾಸದ ಕುರಿತಾಗಿ ತೋರಿಸಲ್ಪಟ್ಟಂತಹ ಒಂದು ವಿಷಯ ಇತ್ತು. ದೊಡ್ಡ ಗುಂಪು ಮತ್ತು ಶಿಷ್ಯರ ಒಂದು ಚಿಕ್ಕ ಸಮೂಹ ಅಥವಾ ಚಿಕ್ಕ ಒಂದು ಗುಂಪು. And this invitation to follow Jesus as a disciple was given to Simon Peter very directly. ಈ ಒಂದು ನಿರ್ದಿಷ್ಟವಾದಂತಹ ಒಂದು ಆಹ್ವಾನವನ್ನ ಸೀಮೋನ ಪೇತ್ರನಿಗೆ ನೇರವಾಗಿ ಕೊಡಲ್ಪಟ್ಟಿತು. And it took some time for Simon to process it out in his mind about this call, the one who is calling. And when we read in Luke chapter 5, we see Simon eventually deciding to follow Jesus. ಈ ಒಂದು ಕರೆಯನ್ನ ಸೀಮೋನನ್ನು ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಅಥವಾ ಈ ಕರೆಯನ್ನು ಸ್ವೀಕರಿಸುವುದಕ್ಕೆ ಆತನಿಗೆ ಸ್ವಲ್ಪ ಸಮಯ ಹಿಡಿಯಿತು. ಆದ್ರೆ ಲೂಕನ ಸುವಾರ್ತೆ 5ನೇ ಅಧ್ಯಾಯವನ್ನು ನಾವು ನೋಡುವಾಗ ಆತನು ನಿಧಾನವಾಗಿ ಕರೆಗೆ ಸ್ಪಂದಿಸುವಂತದನ್ನ ನಾವು ನೋಡ್ತೇವೆ. Now, I want to just emphasize on that point again, even as we begin our second session. ಎರಡನೆಯ ಒಂದು ಸಂದೇಶವನ್ನು ನಾವು ಪ್ರಾರಂಭಿಸುವಾಗಲೂ ಸಹ ಆ ಒಂದು ವಿಷಯದ ಕುರಿತಾಗಿ ಸ್ವಲ್ಪವಾಗಿ ಅಥವಾ ಕ್ಲುಪ್ತವಾಗಿ ಅದನ್ನ ಉಲ್ಲೇಖಿಸಬೇಕೆಂಬುದಾಗಿ ನಾನು ಆಶಿಸುತ್ತೇನೆ. The question is, have you become a disciple of Jesus Christ? ಪ್ರಶ್ನೆ ಏನಂದ್ರೆ, ನೀವು ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೀರೋ? It may be true that you are born in a Christian family. It may be true that you admire Jesus and his teachings. It may be true that you have sought Jesus for healing, for any other need. But the question is, have you become a disciple of him? ಒಂದು ವೇಳೆ ನೀನು ಕ್ರಿಸ್ತ ಕುಟುಂಬದಲ್ಲಿ ಅಥವಾ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದು ನಿಜವಾಗಿರ್ಬೋದು, ಅಥವಾ ಆತನ ಉಪದೇಶಗಳಿಗೆ ಅಥವಾ ಆತನ ಬೋಧನೆಗಳಿಗೆ ನೀನು ಅದರ ಕುರಿತಾಗಿ ಒಂದು ಆ ದೃಷ್ಟಿಕೋನವನ್ನು ಇಟ್ಟಿರ್ಬೋದು, ಅಥವಾ ಯಾವ್ದಾದ್ರೂ ರೋಗ ರುಜಿನಗಳಿಗೋಸ್ಕರವಾಗಿ ಆತನ ನೀನು ನೋಡಿರ್ಬೋದು ಅಥವಾ ಆತನ ಕಡೆಗೆ ನೀನು ಬಂದಿರಬಹುದು. ಆದರೆ ಪ್ರಶ್ನೆ ಏನಂದ್ರೆ, ನೀನು ನಿಜವಾಗಿಯೂ ಸಹ ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದೀಯೋ? Coming to Jesus for a particular need and experiencing his blessing, that is good, but it is totally a different thing than following Jesus as a disciple. ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನ ಆ ಒಂದು ಒಳಿತನ್ನು ಪಡೆದುಕೊಂಡು ನಿನ್ನ ಅವಶ್ಯಕತೆಗಳಿಗೋಸ್ಕರವಾಗಿ ಆತನನ್ನು ಆಶ್ರಯಿಸುವಂತದ್ದು ಒಳ್ಳೆಯ ವಿಷಯವೇ. ಆದರೆ ಯೇಸು ಕ್ರಿಸ್ತನ ಶಿಷ್ಯರಾಗುವಂತದ್ದು ಅದು ಬಹಳ ಒಂದು ವ್ಯತ್ಯಸ್ತವಾದಂತಹ ಒಂದು ವಿಷಯವಾಗಿದೆ. Now this relationship is a very special relationship. ಈ ಒಂದು ನಿರ್ದಿಷ್ಟವಾದಂತಹ ಅನ್ಯೋನ್ಯತೆ ಅಥವಾ ಸಂಬಂಧ ಒಂದು ವಿಶೇಷವಾದಂತಹ ಸಂಬಂಧವಾಗಿದೆ. And this decision to start this special relationship in Simon's life happened as we read in Luke chapter 5 verse 11. ಲೂಕನ ಸುವಾರ್ತೆ 5ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಈ ಒಂದು ನಿರ್ದಿಷ್ಟವಾದಂತಹ ಸಂಬಂಧವು ಆ ಒಂದು ಸಂಬಂಧವು ಸೀಮೋನನ ಜೀವಿತದಲ್ಲಿ ನಡೆಯುತ್ತೆಂಬುದಾಗಿ ನಾವು ನೋಡ್ತೇವೆ. So when they had brought their boats to land, they left everything and followed him. ತಮ್ಮ ದೋಣಿಗಳನ್ನು ದಡಕ್ಕೆ ತಂದು
ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. So what is the meaning of that? Until that point of time, Simon followed Jesus, but as part of the crowd. Now, Simon is deciding to follow Jesus as a disciple. ಆ ಸಮಯದವರೆಗೆ ಸೀಮೋನನು ಒಂದು ಗುಂಪಿನ ಹಾಗೆ ಯೇಸುವನ್ನ ಹಿಂಬಾಲಿಸುವಂತವನಾಗಿದ್ದನು. ಆದ್ರೆ ಈಗ ಆತನೊಬ್ಬ ಶಿಷ್ಯನಾಗಿ ಯೇಸುವನ್ನ ಹಿಂಬಾಲಿಸುವಂತವನಾಗಿದ್ದಾನೆ. And this beginning happens only when we acknowledge that we are sinners, only when we recognize Jesus Christ is my deliverer, and only then you understand this relationship is for eternity. ಮತ್ತು ನೀನು ಒಬ್ಬ ಪಾಪಿ ಎಂಬುದಾಗಿ ಕಂಡುಕೊಂಡು ಯೇಸು ನಿನ್ನ ಬಿಡುಗಡೆ ಮಾಡುವಂತವನೆಂಬುದಾಗಿ ಅಂಗೀಕರಿಸಿಕೊಂಡು ಆತನು ಮಾತ್ರವೇ ನಿನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಾಗ ಮಾತ್ರವೇ ಈ ಒಂದು ನಿತ್ಯತ್ವದ ಸಂಬಂಧವು ಅದು ಏರ್ಪಡುವಂತದ್ದಾಗಿದೆ. So I trust that all of you who are listening to me and all of you who have joined BDA for this series of classes, you have started this special relationship. ನಾನು ನಿಜವಾಗಿ ಸಹ ನಾನು ನೆನೆಸ್ತೇನೆ, ಇಲ್ಲಿ ನನ್ನ ಮಾತುಗಳನ್ನು ಕೇಳುತ್ತಾ ಇರುವಂತಹ ನೀವೆಲ್ಲರೂ, ನೀವು ಬಿಡಿಯಲ್ಲಿ ಕಲಿಯುವುದಕ್ಕೆ ಬಂದಂತ ನೀವೆಲ್ಲರೂ ಸಹ ಈ ಒಂದು ಸಂಬಂಧವನ್ನ ಹೊಂದಿದ್ದೀರಿ ಎಂಬುದಾಗಿ ನೆನೆಸ್ತೇನೆ. Okay, now what is this kind of relationship? ಈ ರೀತಿಯಾದಂತಹ ಸಂಬಂಧ ಅಂದ್ರೆ ಏನು? Jesus as my master and I as his disciple. ಯೇಸುವು ನನ್ನ ಗುರುವು ಮತ್ತು ನಾನು ಆತನ ಶಿಷ್ಯನಾಗಿದ್ದೇನೆ. Now we have to ask this question, Jesus and me, what kind of relationship is this one? ನಾವು ಕೇಳಿಕೊಳ್ಳಬೇಕಾದಂತಹ ಪ್ರಶ್ನೆ ಏನಂದ್ರೆ, ನನಗೂ ಮತ್ತು ಯೇಸು ಕ್ರಿಸ್ತನಿಗಿರುವಂತಹ ಸಂಬಂಧ ಎಂತದ್ದು? ಯಾವ ರೀತಿಯಾದಂತಹ ಸಂಬಂಧವಿದು? See, I tell you, in the world there are different kinds of relationship. ಈ ಲೋಕದಲ್ಲಿ ವಿಭಿನ್ನ ರೀತಿಯಾದಂತಹ ಸಂಬಂಧಗಳಿವೆ. Now and each relationship has a particular relationship dynamic which is involved between those people who are in relationship. ಪ್ರತಿಯೊಂದು ಸಂಬಂಧವೂ ಸಹ ಆ ಸಂಬಂಧಿಕರ ಅಥವಾ ಆ ಸಂಬಂಧದಲ್ಲಿ ಒಳಗೊಂಡಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಒಂದು ಬಲವಾದಂತಹ ಒಂದು ಸಂಬಂಧವು ಏರ್ಪಟ್ಟಿರುವಂತದ್ದಾಗಿದೆ. Now if you look at the screen now, ನೀವೀಗ ಪರದೆಯನ್ನು ನೋಡಿದರೆ you find a lot of devotees standing knee deep in water and adoring their particular god or goddess. ಇಲ್ಲಿ ಅನೇಕ ಭಕ್ತರು ನೀರಿನಲ್ಲಿ ನಿಂತುಕೊಂಡು ಅವರದೇ ಆದಂತಹ ನಿರ್ದಿಷ್ಟವಾದಂತಹ ದೇವರನ್ನು ಅಥವಾ ದೇವತೆಯನ್ನು ಆರಾಧಿಸುತ್ತಾ ಇದ್ದಾರೆ. Look at their faces. ಅವರ ಮುಖಗಳನ್ನು ನೋಡ್ರಿ. There is bhakti paravesha, right? There is a kind of a devotion. ಅವರೆಲ್ಲರೂ ಸಹ ಭಕ್ತಿ ಪರವಶರಾಗಿದ್ದಾರೆ. There is no doubt about it. They are devoted to that god or goddesses. ಅಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವಿಲ್ಲ. ಅವರು ಯಾವುದೋ ಒಂದು ಇಷ್ಟವಾದಂತಹ ದೇವರಿಗೋ ದೇವತೆಗೋ ಭಕ್ತರಾಗಿದ್ದಾರೆ ಅಥವಾ ಅವರಿಗೆ ಸಂಬಂಧಪಟ್ಟವರಾಗಿದ್ದಾರೆ. But this relationship between you and Jesus Christ is not like this. ಆದರೆ ನಿನಗೂ ಮತ್ತು ಈ ಯೇಸು ಕ್ರಿಸ್ತನಿಗಿರುವಂತಹ ಸಂಬಂಧ ಆ ರೀತಿಯಾದಂತಹ ಸಂಬಂಧವಲ್ಲ. Here once in a year or once in a month or once in a week, people go to the temple, look at their god, look at their goddess and worship with all devotion, and then they go back. Rest of their lives there is no connection between this god and them. ಇಲ್ಲಿ ವಾರಕ್ಕೊಂದು ಸಾರಿಯೋ ತಿಂಗಳಿಗೊಂದು ಸಾರಿಯೋ ಒಮ್ಮೆಯೋ ಅವರು ನಿರ್ದಿಷ್ಟವಾದಂತಹ ಸಮಯಕ್ಕೆ ಬಂದು ಅವರು ತಮ್ಮ ದೇವರೊಟ್ಟಿಗೆ ಸಂಬಂಧವನ್ನು ಹೊಂದಿ ಅವರು ಪುನಃ ತಿರುಗಿ ಹೋಗುತ್ತಾರೆ. ಮತ್ತೆ ಆ ನಿರ್ದಿಷ್ಟವಾದಂತಹ ಸಮಯವು ಬರುವ ತನಕ ಅವರ ದೇವರಿಗೂ ಮತ್ತು ಅವರಿಗೂ ಮಧ್ಯದಲ್ಲಿ ಯಾವ ಸಂಬಂಧವೂ ಇರುವುದಿಲ್ಲ.
And what I meant is our relationship with Jesus is not like that. ಆದ್ರೆ ಯೇಸುವಿನೊಟ್ಟಿಗಿರುವಂತಹ ನಮ್ಮ ಸಂಬಂಧ ಆ ರೀತಿಯಾದಂತದಲ್ಲ. And this relationship is not like the stars and their fans. ನಮ್ಮ ಒಂದು ಸಂಬಂಧ ಈ ತಾರೆಯರು ಮತ್ತು ಅವರ ಅವರ ಒಂದು ಮೆಚ್ಚುಗೆಗಳಂತವರು ಅವ್ರನ್ನ ಮೆಚ್ಚಿಸುವಂತಹವರ ಆಗಿರುವಂತದಲ್ಲ. I'm sure there may be some of you who may adore or you may like watching Virat Kohli play cricket. ಒಂದು ವೇಳೆ ನಿಮ್ಮಲ್ಲಿ ಕೆಲವರು ಯಾರಾದ್ರೂ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡುವಂತದನ್ನ ನೀವು ನೋಡಿರಬಹುದು. You may be a fan, die-hard fan of Virat Kohli. ಆ ವಿರಾಟ್ ಕೊಹ್ಲಿಯ ಆ ಒಂದು ಬಹಳ ಅವನಿಗೋಸ್ಕರವಾಗಿ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಆತನನ್ನು ಇಷ್ಟಪಡುವಂತಹ ಒಬ್ಬ ಫ್ಯಾನ್ ಆಗಿರಬಹುದು. In your house or in your bedroom you may have several posters of Virat Kohli. ನಿಮ್ಮ ಮನೆಯಲ್ಲಿಯೋ ನಿಮ್ಮ ಆ ಮಲಗುವ ಕೋಣೆಯಲ್ಲಿಯೋ ಅನೇಕ ವಿರಾಟ್ ಕೊಹ್ಲಿಯ ಅನೇಕ ಚಿತ್ರಗಳನ್ನು ಸಹ ನೀವು ಇಟ್ಟುಕೊಂಡಿರಬಹುದು. Maybe you also read anything and everything written about Virat Kohli in newspapers. ವಾರ್ತಾ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಂತ ಏನೇ ಆದ್ರೂ ಎಲ್ಲವನ್ನು ಸಹ ಓದುವಂತ ಆಸಕ್ತಿಯನ್ನು ಸಹ ಹೊಂದಿರಬಹುದು. You are closely following Virat Kohli. ನೀವು ಬಹಳ ಸನಿಹದಲ್ಲಿ ವಿರಾಟ್ ಕೊಹ್ಲಿಯನ್ನು ಹಿಂಬಾಲಿಸುತ್ತಾ ಇದ್ದೀರಿ. Virat Kohli, if he gets fever, you feel very sad about it. ವಿರಾಟ್ ಕೊಹ್ಲಿಗೆ ಜ್ವರ ಬಂದ್ರೆ ನಿಮ್ಗೆ ಬಹಳ ದುಃಖ ಆಗ್ತದೆ. If Virat Kohli has COVID, you have a problem. ವಿರಾಟ್ ಕೊಹ್ಲಿಗೆ ಕೋವಿಡ್ ಬಂದ್ರೆ ನಿಮ್ಗೆ ಸಮಸ್ಯೆ. So for you, Virat Kohli is like a mega star. ನಿಮಗೆ ವಿರಾಟ್ ಕೊಹ್ಲಿ ಎಂಬಂತಹ ವ್ಯಕ್ತಿ ಬಹಳ ಉನ್ನತವಾದಂತಹ ಅಥವಾ ಅತ್ಯದ್ಭುತವಾದಂತಹ ಒಬ್ಬ ತಾರೆಯಾಗಿದ್ದಾನೆ. Maybe if you are lucky or fortunate enough in your lifetime, you may get a chance to take a selfie with Virat Kohli, or you may get a chance to get an autograph from him. ಒಂದು ವೇಳೆ ನಿಮ್ಗೆ ಬಹಳ ಅದೃಷ್ಟ ಇದ್ದು ನಿಮಗೆ ಬಹಳ ಅದೃಷ್ಟಶಾಲಿಗಳು ನೀವು ಆಗಿದ್ರೆ ಒಂದು ವೇಳೆ ವಿರಾಟ್ ಕೊಹ್ಲಿ ಒಟ್ಟಿಗೆ ಒಂದು ಸೆಲ್ಫಿನ ತೆಗೆದುಕೊಳ್ಳಬಹುದು, ಹೆಚ್ಚಂದ್ರೆ ಅವನ ಹತ್ರ ಒಂದು ಆಟೋಗ್ರಫಿ ತೆಗೆದುಕೊಳ್ಳಬಹುದು. But my question is, does Virat Kohli have any influence on your life? ನನ್ನ ಪ್ರಶ್ನೆ ಏನಂದ್ರೆ, ವಿರಾಟ್ ಕೊಹ್ಲಿಗೆ ನಿಮ್ಮ ಜೀವಿತದ ಮೇಲೆ ಏನಾದ್ರೂ ಪ್ರಭಾವ ಇದೆಯಾ? If you are a cricketer, you may like to play like Virat Kohli. That's true. ಒಂದು ವೇಳೆ ನೀವು ಕ್ರಿಕೆಟ್ ಅನ್ನ ಆಡುವಂತವ್ರು ಆಗಿದ್ದರೆ ವಿರಾಟ್ ಕೊಹ್ಲಿ ಆಗಿ ನೀವು ಆಟ ಆಡಬಹುದು, ಅಷ್ಟು ಸತ್ಯ. But if you are going to get married, will you go and ask Virat Kohli, which girl should I get married? Are you going to ask his opinion about that? ಒಂದು ವೇಳೆ ನಿಮ್ಗೆ ಮದ್ವೆ ಆಗುವಂತಹ ಆ ಒಂದು ಸನ್ನಿವೇಶ ಬಂದಾಗ ವಿರಾಟ್ ಕೊಹ್ಲಿ ಹತ್ರ ಹೋಗಿ ನಾನು ಯಾವ ಹುಡುಗಿನ ಮದ್ವೆ ಆಗ್ಬೇಕೆಂಬುದ ಕೇಳ್ತೀರಾ? You will not ask. ನೀವೆಂದಿಗೂ ಆ ರೀತಿ ಕೇಳೋದಿಲ್ಲ. And even if you get a chance, no, he will ask you, are you mad? Why are you asking me about that? ಒಂದು ವೇಳೆ ಆ ಅವಕಾಶ ನಿಮ್ಗೆ ಸಿಕ್ಕಿದ್ರು ಕೂಡ ಅವನ್ ಕೇಳ್ತಾನೆ, ನಿನಗೇನು ಹುಚ್ಚ, ನನಗೆ ಕೇಳ್ತಾ ಇದ್ದೆ ಅಂತ ಕೇಳ್ತಾನೆ. There are thousands and thousands of fans like you, so I'm not going to involve in your life. You are one of them, that's all. ನಿನ್ನ ಹಾಗೆ ಅನೇಕ ಸಾವಿರಾರು ಜನರು ನಮ್ಮನ್ನು ಇಷ್ಟಪಡುವಂತ ಫ್ಯಾನ್ಸ್ ಇದ್ದಾರೆ, ನೀನ್ ಅವರಲ್ಲೊಬ್ಬನ ಅಷ್ಟೇ. ನಿನ್ನ ವೈಯಕ್ತಿಕ ವಿಷಯದಲ್ಲಿ ನಾನು ಯಾಕೆ ಒಳಗೊಳ್ಳಬೇಕು? The relationship between Jesus and his disciples is not like that, fans and their stars. ಆದರೆ ಯೇಸು ಕ್ರಿಸ್ತನಿಗೂ ಮತ್ತು ಆತನ ಶಿಷ್ಯರಿಗೂ ಮಧ್ಯದಲ್ಲಿರುವಂತಹ ಸಂಬಂಧ ಆ ಒಂದು ಫ್ಯಾನ್ಸ್ ಮತ್ತು ಅವರ ತಾರೆಯರ ಹಾಗೆ ಇರುವಂತಹ ಸಂಬಂಧ ಅಲ್ಲ. And the other thing that I want to say is, this is not like service provider and client. ಇದು ಮತ್ತೊಂದು ವಿಷಯ ನಾನು ಹೇಳ್ತೇನೆ, ಸೇವೆಯನ್ನು ಒದಗಿಸುವಂತವನು ಮತ್ತು ಅದರ ಕ್ಲೈಂಟ್ ಅಥವಾ ಗ್ರಾಹಕನ ಹಾಗೆ ಅಲ್ಲ. See, we all today we have different service providers, right? ಈ ದಿನ ನಮಗೆ ಅನೇಕ ಸೇವೆಯನ್ನು ಒದಗಿಸುವಂತವ್ರು ಇದ್ದಾರಲ್ಲ. For instance, if you have an Airtel connection or an Idea connection, you are part of their network. ಒಂದು ವೇಳೆ ನಿಮಗೆ ಏರ್ಟೆಲ್ ಕನೆಕ್ಷನ್
ಅಥವಾ ಐಡಿಯಾ ಕನೆಕ್ಷನ್ ಇದ್ರೆ ನೀವು ಅವರ ಆ ಒಂದು ಜಾಲತಾಣದಲ್ಲಿ ನೀವೊಬ್ಬ ಗ್ರಾಹಕರಾಗಿರ್ತೀರಿ. My question is, when will you call the customer care? ನನ್ನ ಪ್ರಶ್ನೆ ಏನಂದ್ರೆ, ಆ ಒಂದು ಕಸ್ಟಮರ್ ಕೇರ್ ಅನ್ನ, ಗ್ರಾಹಕ ಪ್ರತಿನಿಧಿಯನ್ನ ನೀವು ಯಾವಾಗ ಫೋನ್ ಕರೆ ಮಾಡ್ತೀರಿ? ಯಾವಾಗ? One day morning you will take your mobile phone and call the customer care, and somebody picks up the phone and you will ask them, I simply called to find out how you are doing. Will you say that? ಒಂದಿನ ಬೆಳಗ್ಗೆ ಎದ್ಬಿಟ್ಟು ಫೋನ್ ತಗೊಂಡು ಅವ್ರಿಗೆ ಕಸ್ಟಮರ್ ಕೇರ್ ನವರಿಗೆ ಫೋನ್ ಮಾಡಿ, ನಾನು ಹೇಗಿದ್ದೀರೋ ಅಂತ ಸುಮ್ನೆ ಫೋನ್ ಮಾಡ್ದೆ ಎಂಬುದಾಗಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? You know what they will tell you? ನಿಮ್ಗೆ ಗೊತ್ತಾ ಅವ್ರು ಏನ್ ಹೇಳ್ತಾರೆ ಅಂತ? You mad fellow, if you have any problem in the connection, you call us. ಲೇ ಹುಚ್ಚ, ನಿನಗೆ ಏನಾದ್ರೂ ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡು. So the same way, imagine the customer care fellow is calling you one day. ಅದೇ ರೀತಿಯಲ್ಲಿ ಕಸ್ಟಮರ್ ಕೇರ್ ನ ವ್ಯಕ್ತಿ ಒಂದು ದಿನ ನಿಮ್ಗೆ ಫೋನ್ ಮಾಡ್ತಾನೆ. Sir, I am calling from Idea Connection. ಸರ್, ನಾನು ಐಡಿಯಾ ಕನೆಕ್ಷನ್ ಇಂದ ಫೋನ್ ಮಾಡ್ತಾ ಇದ್ದೇನೆ. And sir, what did you have for lunch today, sir? ಇವತ್ತು ಮಧ್ಯಾಹ್ನ ಏನು ಊಟ ಮಾಡಿದ್ರಿ ಸರ್? What will you answer him? ನಿಮ್ಮ ಉತ್ತರ ಏನು? You mind your business. ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ. So here there is a relationship between the customer and the company, but that relationship is only to meet a particular need. ಇಲ್ಲಿ ಸಹ ಆ ಒಂದು ಗ್ರಾಹಕನಿಗೂ ಮತ್ತು ಆ ಕಂಪನಿಗೂ ಮಧ್ಯದಲ್ಲಿ ಒಂದು ಸಂಬಂಧ ಇದೆ. ಆ ಸಂಬಂಧ ಆ ಗ್ರಾಹಕನ ಅವಶ್ಯಕತೆಗಳನ್ನು ಒದಗಿಸುವುದಕ್ಕೋಸ್ಕರವಾಗಿ ಮಾತ್ರ. Now brothers and sisters, I am coming to the point. This relationship between Jesus and you is not like any other relationship in the world. ಸಹೋದರ ಸಹೋದರಿಯರೇ, ಈಗ ನನ್ನ ಅಂಶಕ್ಕೆ ಬರ್ತಾ ಇದ್ದೇನೆ. ಇಲ್ಲಿರುವಂತಹ ಸಂಬಂಧ, ನಿನಗೂ ಮತ್ತು ಯೇಸು ಕ್ರಿಸ್ತನಿಗಿರುವಂತಹ ಸಂಬಂಧ ಬೇರೆ ಯಾವುದೇ ರೀತಿಯಾದಂತಹ ಸಂಬಂಧದ ರೀತಿಯಲ್ಲಿ ಅಲ್ಲ. If you accept Jesus Christ as your Lord, it means you are accepting him the Lord of every aspect of your life. ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಕರ್ತನೆಂಬುದಾಗಿ ನೀವು ಒಪ್ಪಿಕೊಂಡರೆ, ಅಂಗೀಕರಿಸಿದರೆ, ನಿಮ್ಮ ಜೀವಿತದ ಪ್ರತಿಯೊಂದೊಂದು ಸನ್ನಿವೇಶಕ್ಕೂ ಸಹ ಆತನನ್ನು ಕರ್ತನೆಂಬುದಾಗಿ ಒಪ್ಪಿಕೊಳ್ಳುತ್ತೀರಿ. It is not easy. ಇದು ಸುಲಭ ಅಲ್ಲ. When you open the purse, Jesus will come and stand near you, asking you, what are you going to do with the money? ನೀವು ಪರ್ಸ್ ಓಪನ್ ಮಾಡಿದ ತಕ್ಷಣ ಯೇಸು ಕ್ರಿಸ್ತನು ಬಂದು ನಿಂತ್ಕೊಂಡು ಕೇಳ್ತಾನೆ, ಹಣದಿಂದ ನೀನ್ ಏನ್ ಮಾಡ್ತಿದ್ಯಾ? When you sit before the TV with the remote, he wants the control of the remote. ನೀವು ಟಿವಿ ಮುಂದೆ ರಿಮೋಟ್ ಇಟ್ಕೊಂಡು ಕೂತ್ಕೊಂಡ್ರೆ ಆ ರಿಮೋಟ್ ನಿಯಂತ್ರಣವನ್ನ ಆತನ ಇಟ್ಕೊಳ್ಬೇಕೆಂಬುದಾಗಿ ಬಯಸ್ತಾನೆ. You want to build a house, he want to tell you what kind of house you should build. ನೀವೊಂದು ವೇಳೆ ಮನೆಯನ್ನು ಕಟ್ಟಬೇಕೆಂಬುದಾಗಿ ಬಯಸಿದ್ರೆ ಎಂತ ಮನೆಯನ್ನು ಕಟ್ಟಬೇಕೆಂಬುದಾಗಿ ಆತನೇ ಹೇಳ್ತಾನೆ. You want to study for a course, you need permission first from him as to what course you need to study. ನೀವು ಯಾವ್ದಾದ್ರೂ ಒಂದು ವಿಷಯದಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ನೀನು ಯಾವ ವಿಷಯದಲ್ಲಿ ಅಭ್ಯಾಸ ಮಾಡ್ಬೇಕೆಂಬುದಾಗಿ ಆತನ ಹೇಳಬೇಕು. Would you like somebody to have one person to control every aspect of your life? ನಿನ್ನ ಜೀವಿತದ ಪ್ರತಿಯೊಂದೊಂದು ವಿಷಯವನ್ನು ಸಹ ನಿಯಂತ್ರಿಸುವುದಕ್ಕೆ ಒಬ್ಬ ಮನುಷ್ಯನ ಇರ್ಬೇಕೆಂಬುದಾಗಿ ನಿಮಗೆ ಇಷ್ಟ ಇರ್ತದ? None of us will like it. ನಮ್ಮಲ್ಲಿ ಯಾರಿಗೂ ಇಷ್ಟ ಇರೋದಿಲ್ಲ. I'm just asking you, after you become 18-year-old, 19-year-old, do you like your parents asking you, Enga pona, where did you go? Why did you come late? Do any of you like that? ನಿಮ್ಗೆ ಯಾರಿಗ 18 ವರ್ಷ 19 ವರ್ಷ ಆದ್ಮೇಲೆ ನಿಮ್ಮ ಪೋಷಕರು, ನಿಮ್ಮ ತಂದೆ ತಾಯಿ, ಎಲ್ಲೋಗಿದ್ದೆ ಇಷ್ಟೊತ್ತು, ಯಾಕೆ ತಡವಾಗಿ ಬಂದೆ ಎಂಬುದಾಗಿ ಕೇಳಿದ್ರೆ ನೀವು ಇಷ್ಟಪಡ್ತೀರಾ? That itself, no, we don't like it. ಅದನ್ನೇ ನಮ್ಗೆ ಇಷ್ಟ ಆಗಲ್ಲ. So you mean to say you will allow somebody in your life who will have control over everything, family life, spiritual life, your romance, your travel, your entertainment, everything?
ನಿಮ್ಮ ಜೀವಿತದಲ್ಲಿ ನಿಮ್ಮ ಆ ವೈಯಕ್ತಿಕ ವಿಷಯಗಳನ್ನು, ನಿಮ್ಮ ಪ್ರಯಾಣವನ್ನು, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಎಲ್ಲಾ ರೀತಿಯಾದಂತ ವಿಷಯಗಳಲ್ಲಿ ಯಾರಾದ್ರೂ ಒಬ್ಬರು ನಿಯಂತ್ರಕರು ಇದ್ಬೇಕೆಂಬುದಾಗಿ ನೀವು ಬಯಸ್ತಿರೋ? I want to say one thing upfront very clearly. ಒಂದು ವಿಷಯವನ್ನ ಬಹಳ ಸ್ಪಷ್ಟವಾಗಿ ನೇರವಾಗಿ ಹೇಳಬೇಕೆಂಬುದಾಗಿದೆ. Jesus, he will be either the Lord of all in your life or not at all. ಯೇಸು ನಿಮ್ಮ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲಿ ಸಹ ಆತನ ಕರ್ತನಾಗಿರ್ಬೇಕು, ಇಲ್ಲದೇ ಇದ್ರೆ ಆತನ ಏನು ಆಗೋದಿಲ್ಲ. Now I want you to imagine this in your mind, visualize this in your mind. ನಿಮ್ಮ ಜೀವಿತದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇದನ್ನ ಊಹಿಸ್ಕೊಳ್ಬೇಕೆಂಬುದಾಗಿ ಅಥವಾ ನೀವು ಅದನ್ನ ದೃಷ್ಟಿಸಬೇಕೆಂಬುದಾಗಿ ನಾನು ಆಶಿಸ್ತೇನೆ. Now visualize this in your mind, this picture in your mind. ನೀವು ಈ ಚಿತ್ರವನ್ನ ನಿಮ್ಮ ಮನಸ್ಸಿನಲ್ಲಿ ಚಿತ್ರಿಸಿಕೊಡ್ರಿ. Yesterday I told you, wherever Jesus went, hundreds of people flocked to him, to hear him, to see the miracles. Okay? ನೆನೆ ದಿನ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಹೋದಲ್ಲೆಲ್ಲ ನೂರಾರು ಜನರು ಆತನ ಸುತ್ತಲೂ ಸೇರಿ ಬಂದು ಆತನ ಮಾತುಗಳನ್ನು ಕೇಳಿಸಿಕೊಂಡು, ಆತನ ಪ್ರಸಂಗಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಆತನ ಸುತ್ತಲೂ ಸೇರಿ ಬರ್ತಾ ಇದ್ದಾರೆ. That means already hundreds of people are following Jesus. ಅದರ ಅರ್ಥ ಈಗಾಗಲೇ ನೂರಾರು ಜನರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಇದ್ದಾರೆ. Now Jesus looked at these large crowds and he said, my dear people, if you want to follow me as a crowd, no problem, you come and go. Whenever you have a need, you come and go. But if you want to follow me as a disciple, count the cost before you take the decision. ಈ ದೊಡ್ಡ ಸಮೂಹವನ್ನು ನೋಡಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಜನರೇ, ನೀವು ಇತರರ ಹಾಗೆ ಬಂದು ನನ್ನ ಮಾತುಗಳನ್ನು ಕೇಳಿಸಿಕೊಂಡು ಹೋಗ್ಬೇಕಾದ್ರೆ ಬಂದು ಹೋಗಿ, ಯಾವ ಸಮಸ್ಯೆ ಇಲ್ಲ. ಆದ್ರೆ ನೀವು ನಿಜವಾಗಿಯೂ ನನ್ನ ಶಿಷ್ಯರಾಗುವುದಕ್ಕೋಸ್ಕರವಾಗಿ ನನ್ನನ್ನು ಹಿಂಬಾಲಿಸುವುದಾದ್ರೆ ಅದಕ್ಕೆ ಒಂದು ದೊಡ್ಡ ಬೆಲೆಯನ್ನು ನೀವು ಕೊಡ್ಬೇಕು. Say, do any of you spend time reading through all the terms and conditions when you are visiting a website or when you are in the hospital? Do any of you really take time to read the rules, terms and conditions? ನೀವು ಯಾರಾದ್ರೂ ಆಸ್ಪತ್ರೆಯಲ್ಲಿದ್ರೆ ಅಥವಾ ಯಾವ್ದಾದ್ರು ಒಂದು ವೆಬ್ಸೈಟ್ ನ ಮುಂದೆ ಕುಳಿತುಕೊಂಡ್ರೆ ಎಲ್ಲಾ ರೀತಿಯಾದಂತಹ ನಿಯಮ ನಿರ್ಬಂಧಗಳನ್ನು ಒಂದೊಂದಾಗಿ ನೀವು ಓದ್ತೀರಾ? We want to sign immediately. Show me where to put the sign. I will sign and give you whatever you have condition. It's okay. I want my work to be done. ನೀವೇನ್ ಹೇಳ್ತೀರಾ? ನೀವೆಲ್ಲಿ ತೋರಿಸ್ತೀರೋ ಅಲ್ಲಿ ಸಿಗ್ನೇಚರ್ ಮಾಡ್ತೀರ ಅಂತ ಸಹಿ ಆಗ್ತೇನೆ, ನನ್ನ ಕೆಲಸ ನನ್ನ ಆಗ್ಬೇಕು, ನಿನ್ಗೇನೇ ಕಂಡೀಷನ್ ಇರ್ಲಿ, ನಿರ್ಬಂಧನೆಗಳಿರ್ಲಿ, ನೀವ್ ಇಟ್ಕೊಳ್ಳಿ. Now I want you to imagine you are in the hospital and you are going to have a surgery. ನಾನು ಹೇಳೋದನ್ನ ಊಹಿಸ್ಕೊಳ್ರಿ, ನೀವೀಗ ಆಸ್ಪತ್ರೆಯಲ್ಲಿ ಇದ್ದೀರಿ, ನಿಮಗೆ ಒಂದು ಶಸ್ತ್ರಚಿಕಿತ್ಸೆ ಆಗ್ಬೇಕು. Okay, now before the surgery the doctor is giving you a sheet of paper. ಆ ಒಂದು ಶಸ್ತ್ರಚಿಕಿತ್ಸೆಗಿಂತ ಮುಂಚಿತವಾಗಿ ವೈದ್ಯರು ನಿಮಗೆ ಒಂದು ತುಂಡು ಹಾಳೆಯನ್ನ ಕೊಡ್ತಾ ಇದ್ದಾರೆ. He is saying, you read all that is written in the paper, only if you agree then put the signature, tomorrow is the surgery. ನೀವು ಆ ಒಂದು ಹಾಳೆಯಲ್ಲಿರುವಂತ ಎಲ್ಲಾ ರೀತಿಯಾದಂತಹ ನಿರ್ಬಂಧನೆ ಅಥವಾ ನಿಬಂಧನೆಗಳನ್ನ ಓದ್ರಿ, ಆಗ ನಿಮ್ಗೆ ಇಷ್ಟ ಆದ್ರೆ ನೀವು ಸಹಿ ಹಾಕ್ರಿ, ನಾಳೆ ನಿಮಗೆ ಶಸ್ತ್ರಚಿಕಿತ್ಸೆ ಇದೆ. Many people don't even want to read. ಅನೇಕ ಜನರಿಗೆ ಅದನ್ನು ಓದಂತ ಅವಶ್ಯಕತೆನೇ ಇಲ್ಲ. If many people start reading it, next day surgery may not happen. ಅನೇಕ ಜನರು ಅದನ್ನು ಓದ್ಲಿಕ್ಕೆ ಪ್ರಾರಂಭಿಸೋದಾದ್ರೆ ಮಾರನೇ ದಿನ ಶಸ್ತ್ರಚಿಕಿತ್ಸೆ ನಡೆಯೋದಿಲ್ಲ. You know why? ಯಾಕೆ ಗೊತ್ತಾ? One of the things which is written in that paper is, during the surgery there is the possibility that you may die on the table itself. You agree for that? ಶಸ್ತ್ರಚಿಕಿತ್ಸೆಯ ಮಧ್ಯದಲ್ಲಿ ಆ ಶಸ್ತ್ರಚಿಕಿತ್ಸೆ ಮೇಜಿನ ಮೇಲೆಯೇ ನೀನು ಸಾಯಬಹುದು, ಅದಕ್ಕೆ ನೀನು ಒಪ್ತೀಯಾ? There is the possibility this could happen. ಇದು ನಡೆಯುವಂತಹ ಸಾಧ್ಯತೆ ಇದೆ. So the doctor wants you to know the dangers that is involved in the surgery before he takes you to the operation theater. ನಿನ್ನನ್ನ ಆ ಶಸ್ತ್ರಚಿಕಿತ್ಸೆಯ ಕೊಠಡಿಗೆ ಕರೆದುಕೊಂಡು ಹೋಗುವುದಕ್ಕಿಂತ ಮುಂಚಿತವಾಗಿ
ಅಲ್ಲಿ ನಡೆಯುವಂತ ಒಂದು ಅಪಾಯದ ಕುರಿತಾಗಿ ನೀನು ತಿಳ್ಕೊಳ್ಳಬೇಕೆಂಬುದಾಗಿ ಅವರು ಆಶಿಸುತ್ತಾರೆ. In the same way, Jesus looked at all those hundreds of people and he said, if you want to follow me as a disciple, I am going to say my conditions, terms, listen to that carefully, count the cost. Only if you are willing for that, you follow me. ನೂರಾರು ಜನರನ್ನ ನೋಡಿ, ಒಂದು ವೇಳೆ ನಿಜವಾಗಿಯೂ ಸಹ ನೀವು ನನ್ನನ್ನು ಹಿಂಬಾಲಿಸಿ ನನ್ನ ಶಿಷ್ಯರಾಗಬೇಕಾದ್ರೆ ನಾನು ಕೆಲವು ನಿಯಮ ನಿಬಂಧನೆಗಳನ್ನು ನಿಮ್ಮೊಟ್ಟಿಗೆ ಹೇಳುತ್ತೇನೆ, ಅದಕ್ಕೆ ಇಷ್ಟಪಟ್ಟರೆ ಮಾತ್ರವೇ ಬಂದು ನನ್ನನ್ನ ಹಿಂಬಾಲಿಸಿ. I want to ask you, my dear brothers and sisters, how many of you accepted Jesus knowing the terms and conditions? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಪ್ರಶ್ನೆ ನಿಮ್ಮೊಟ್ಟಿಗೆ ಕೇಳಬೇಕೆಂಬುದಾಗಿ ನಾನು ಬಯಸ್ತೇನೆ. ನೀವು ಯೇಸು ಕ್ರಿಸ್ತನನ್ನು ನಂಬುವಂತಹ ಸಮಯದಲ್ಲಿ ಎಷ್ಟು ಜನ ಈ ನಿಯಮ ನಿಬಂಧನೆಗಳನ್ನ ಅಂಗೀಕರಿಸಿದ ಅಥವಾ ಕೇಳಿಸಿಕೊಂಡಿದ್ದೀರಿ? You know what? Many people don't know why they lifted their hands. ಅನೇಕ ಜನರಿಗೆ ಗೊತ್ತಿಲ್ಲ ಯಾಕೆ ಅವ್ರ ಕೈ ಎತ್ತಿದ್ದಾರೆ ಎಂಬುದಾಗಿ. The preacher said, if you want to go to heaven, ಪ್ರಸಂಗಿ ಹೇಳ್ತಾನೆ, ನೀವು ಪರಲೋಕಕ್ಕೆ ಹೋಗ್ಬೇಕಾ? Or no, people who don't want to go to hell, raise your hand. You accept Jesus Christ. ನರಕಕ್ಕೆ ಯಾರಿಗೆ ಹೋಗ್ಬಾರ್ದು ಎಂಬುದಾಗಿ ಆಶೆ ಇರ್ತದೋ ಅವರು ಕೈ ಎತ್ತಿ. Brothers and sisters, please don't be fooled by that thing. ಆ ವಿಷಯದ ಮುಖಾಂತರವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಮೂರ್ಖರಾಗ್ತಾರೆ. You know what? One of the biggest problems in the church today is we have shallow followers of Jesus. We have bhaktas of Jesus. We have fans of Jesus. We don't have many disciples. ಈ ದಿನದ ಸಭೆಗಳಲ್ಲಿರುವಂತಹ ದುಃಖಕರವಾದಂತಹ ಸಂಗತಿ ಏನೆಂದ್ರೆ, ಬಹಳ ಆ ಒಂದು ಶೂನ್ಯ ಸ್ಥಿತಿಯಲ್ಲಿರುವಂತಹ ಜನರು ಮಾತ್ರವೇ ಯೇಸುವನ್ನು ಹಿಂಬಾಲಿಸುವಂತವರಾಗಿದ್ದಾರೆ. ಆ ಯೇಸುವಿಗೆ ಭಕ್ತರಿದ್ದಾರೆ, ಯೇಸುವಿನ ಮಾತುಗಳನ್ನೇ ಕೇಳುವಂತವರಿದ್ದಾರೆ, ಆದ್ರೆ ಆತನ ಹಿಂಬಾಲಿಸುವಂತವರು ಕೇವಲ ಶೂನ್ಯದಾಯರಾಗಿದ್ದಾರೆ. Very, very few people have understood the lifestyle of a disciple. ಕೇವಲ ಕೆಲವು ಜನ ಮಾತ್ರವೇ ಯೇಸು ಕ್ರಿಸ್ತನ ಜೀವನ ಶೈಲಿಯನ್ನು ಅಥವಾ ಶಿಷ್ಯನ ಜೀವನ ಶೈಲಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. In Luke chapter 14 verse 25 to 33, ಲೂಕನ ಸುವಾರ್ತೆ 14ನೇ ಅಧ್ಯಾಯ 25ನೇ ವಚನದಿಂದ 33ನೇ ವಚನದವರೆಗೆ ಚಾಪ್ಟರ್ 14 verse 25 to 33. ಲೂಕನ ಸುವಾರ್ತೆ 14ನೇ ಅಧ್ಯಾಯ 25 to 33. 1 minute. You don't have to read it. You don't have to read it, brother. 14ನೇ ಅಧ್ಯಾಯ 25ರಿಂದ 33ನೇ ವಚನದವರೆಗೆ ನಾವು ಓದುವಾಗ, if you look at that, Jesus gives two illustrations. ನೀವು ಅದನ್ನು ನೋಡುವಾಗ ಯೇಸು ಕ್ರಿಸ್ತನು 2 ಉದಾಹರಣೆಗಳನ್ನ ಕೊಡುತ್ತಾನೆ. Will anyone start building a tower without counting whether he has got enough resources to complete it? ಯಾವನಾದ್ರೂ ಆ ಒಂದು ಬುರ್ಜನ್ನು ಕಟ್ಟಬೇಕಾದ್ರೆ ಅದಕ್ಕೆ ಎಷ್ಟು ವೆಚ್ಚ ತಗುಲುತ್ತದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳದೆ ಅಥವಾ ಅದನ್ನು ಕೂಡಿಸಿಕೊಳ್ಳದೆ ಕಟ್ಟುತ್ತಾನೋ? Second illustration is giving us, will any king go to the battle without knowing whether he has got enough people to defeat the enemy? ಯಾವುದೇ ಒಬ್ಬ ಅರಸನು ಮತ್ತೊಬ್ಬ ಅರಸನ ಬಳಿಗೆ ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಆ ಅರಸನನ್ನು ಸೋಲಿಸುವುದಕ್ಕೆ ಈತನ ಬಳಿಯಲ್ಲಿ ಸಾಕಷ್ಟು ಯುದ್ಧ ವೀರರಿದ್ದಾರೆ ಮತ್ತು ಶಸ್ತ್ರಾಸ್ತ್ರಗಳು ಇದ್ದಾವೆ ಎಂಬುದಾಗಿ ತಿಳ್ಕೊಳ್ಳದೆ ಹೋಗುತ್ತಾನೋ? So with these two illustrations, Jesus said, before you start following me, first understand what is involved in doing that. ಈ 2 ಒಂದು ಘಟನೆಗಳಲ್ಲಿ ಅಥವಾ ಈ 2 ಉದಾಹರಣೆಗಳಲ್ಲಿ ಯೇಸು ಕ್ರಿಸ್ತನು ಹೇಳುವಂತಹ ಮಾತೇನೆಂದ್ರೆ, ನನ್ನನ್ನು ಹಿಂಬಾಲಿಸುವುದಕ್ಕಿಂತ ಮುಂಚಿತವಾಗಿ ನೀವು ಅದರ ಬೆಲೆ ಏನೆಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. We're going to look at 4 demands of Jesus Christ today. ಈ ದಿನ ಕರ್ತನಾದ ಯೇಸು ಕ್ರಿಸ್ತನ 4 ಕೋರಿಕೆಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. If you want to be his disciple,
ನೀವು ಆತನ ಶಿಷ್ಯರಾಗಬೇಕೆಂಬುದಾಗಿ ನೀವು ಬಯಸುವುದಾದ್ರೆ you need to understand this. ನೀವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. You need to agree with this. ನೀವು ಇದನ್ನು ಒಪ್ಪಿಕೊಳ್ಳಬೇಕು. Only then you can become his disciple. ಆಗ ಮಾತ್ರವೇ ನೀವು ಆತನ ಶಿಷ್ಯರಾಗಲಿಕ್ಕೆ ಸಾಧ್ಯ. If you want to be part of the crowd, no conditions. ನೀವು ಆ ಒಂದು ಗುಂಪಿನ ಒಂದು ಭಾಗವಾಗಿರಬೇಕಾದ್ರೆ ಯಾವ ನಿಬಂಧನೆಯೂ ಇಲ್ಲ. But if you want to be part of the small group disciples, you should understand this. ನೀವು ಆ ಒಂದು ಚಿಕ್ಕ ಗುಂಪಾದಂತ ಶಿಷ್ಯರೆಂಬಂತ ಗುಂಪಿನ ಸದಸ್ಯರಾಗಬೇಕಾದ್ರೆ ನೀವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. We're going to read 2 verses. Matthew 10:37. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನ ಮತ್ತೆ 2 ವಚನಗಳನ್ನ ನಾವು ಈ ಸಮಯದಲ್ಲಿ ನಾವು ಓದ್ಲಿಕ್ಕಿದ್ದೇವೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನದಲ್ಲಿ ನಾವ್ ಈ ರೀತಿಯಾಗಿ ನಾವು ಓದ್ತೇವೆ. ಮತ್ತಾಯ 10:37. Brother, you can read it. ಓಕೆ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನದಲ್ಲಿ ನನಗಿಂತ ಹೆಚ್ಚಾಗಿ ತಂದೆಯನ್ನಾಗಲಿ ತಾಯಿಯನ್ನು ಪ್ರೀತಿಸುವವನು ನನಗೆ ಯೋಗ್ಯನಾಗಿರಲಾರನು. ನನಗಿಂತ ಹೆಚ್ಚಾಗಿ ಮಗ ಅಥವಾ ಮಗಳನ್ನು ಪ್ರೀತಿಸುವವನು ನನಗೆ ಯೋಗ್ಯನಲ್ಲ. Luke chapter 14 verse 16. Luke 14:16. ಲೂಕನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ. You can read that, brother, please. ನನಗಿಂತ ಹೆಚ್ಚಾಗಿ ತಂದೆ ಅಥವಾ ತಾಯಿಯನ್ನು ಪ್ರೀತಿಸುವವನು ನನಗೆ ಯೋಗ್ಯನಲ್ಲ. ನನಗಿಂತ ಹೆಚ್ಚಾಗಿ ಮಗ ಅಥವಾ ಮಗಳನ್ನು ಪ್ರೀತಿಸುವವನು ನನಗೆ ಯೋಗ್ಯನಲ್ಲ. Read it below. Yeah. That's it? That's it. Okay. Now, one of the first demands of Jesus Christ to those who want to follow him as disciples is this: I need your first love and foremost love. ಇಲ್ಲಿ ಯೇಸು ಕ್ರಿಸ್ತನ ಹಿಂಬಾಲಿಸಬೇಕೆಂಬುದಾಗಿರುವಂತವರಿಗೋಸ್ಕರವಾಗಿ ಯೇಸು ಕ್ರಿಸ್ತನು ಹೇಳುವಂತಹ ಮಾತೇನೆಂದ್ರೆ, ನನಗೆ ನಿಮ್ಮ ಮೊಟ್ಟ ಮೊದಲನೆಯ ಪ್ರೀತಿಯ ಅವಶ್ಯಕತೆ ಇದೆ. Now, he compared some of the closest possible relationship and he said, if you are not able to love me more than your father, your mother, your sister, your brother, your son, your daughter, your wife, and your own life, you cannot be my disciple. ಇಲ್ಲಿ ಆತನು ಕೆಲವು ಬಹಳ ಸಮೀಪಸ್ಥರಾದ ಅಥವಾ ಬಹಳ ಆತ್ಮೀಕವಾದಂತಹ ವಿಷಯಗಳಿಗೆ ಆತನು ಹೋಲಿಸ್ತಾನೆ. ನನಗಿಂತ ಹೆಚ್ಚಾಗಿ ನಿಮ್ಮ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಗನನ್ನಾಗಲಿ ಮಗಳನ್ನಾಗಲಿ ಸಹೋದರನಾಗಲಿ ಸಹೋದರನಾಗಲಿ ಹೆಂಡತಿಯನ್ನಾಗಲಿ ನಿನ್ನ ಸ್ವಂತ ಜೀವವನ್ನು ಸಹ ಹಾಗೆ ಮಾಡದಿದ್ದರೆ ನೀವು ನನ್ನ ಶಿಷ್ಯರಾಗಲಾರಿರಿ. Do you really understand that? ನಿಜವಾಗಿ ನಿಮ್ಗೆ ಅದು ಅರ್ಥ ಆಗ್ತಾ ಇದೆಯಾ? Have you really agreed to these terms? ಈ ಒಂದು ನಿರ್ಬಂಧಗಳಿಗೆ ನೀವು ಒಪ್ಪಿಕೊಂಡಿದ್ದೀರೋ? That means once you have decided to follow him as a disciple, nobody above him, no project above him, no ambition above him, no plan above him. ಒಂದು ಸಾರಿ ನೀವು ಆತನ ಶಿಷ್ಯರಾಗಬೇಕೆಂಬುದಾಗಿ ಒಪ್ಪಿಕೊಂಡ್ರೆ ಅದಕ್ಕಿಂತ ಹೆಚ್ಚಾಗಿ ಯಾವ ಆಶಯವೂ ಇಲ್ಲ, ಯಾವ ಉದ್ಯೋಗವೂ ಇಲ್ಲ, ಯಾವುದೇ ರೀತಿಯಾದಂತ ಪ್ರಾಜೆಕ್ಟ್ ಇಲ್ಲ, ಯಾವುದು ಸಹ ಇಲ್ಲ, ಎಲ್ಲವೂ ಸಹ ಅದರ ಕೆಳಗೆ. Have you really given consent? After knowing this, did you put the signature? ನೀವು ನಿಜವಾಗಿ ಇದರ ಕುರಿತಾಗಿ ಕಾಳಜಿ ವಹಿಸಿದ್ದೀರೋ? ಇದೆಲ್ಲವೂ ಸಹ ಅರಿತುಕೊಂಡ ಮೇಲೆ ನೀವು ಅದರಲ್ಲಿ ಸಹಿ ಹಾಕಿದ್ದೀರೋ? You know what? ಏನ್ ಗೊತ್ತಾ? If you look at Luke chapter 9 from verse 57 onwards, ಲೂಕನ ಸುವಾರ್ತೆ 9ನೇ ಅಧ್ಯಾಯ 57ನೇ ವಚನದಿಂದ ನೀವು ನೋಡುವುದಾದ್ರೆ, we read about 3 people. ನಾವು 3 ಜನರ ಕುರಿತಾಗಿ ನಾವು ಅಲ್ಲಿ ಓದ್ತೇವೆ. ಲೂಕನ ಸುವಾರ್ತೆ 9ನೇ ಅಧ್ಯಾಯ ಚಾಪ್ಟರ್ 9 ವರ್ಸ್ 57 onwards. 57ನೇ ವಚನದಿಂದ ನಾವು ನೋಡುವಂತಹ ಸಮಯದಲ್ಲಿ 3 ರೀತಿಯಾದಂತಹ ಜನರನ್ನ ನಾವಲ್ಲಿ ನಾವು ನೋಡ್ತೇವೆ. All the 3 they loved Jesus. ಆ 3 ಸಹ ಯೇಸುವನ್ನ ಪ್ರೀತಿಸಿದರು. All the 3 wanted to follow Jesus. ಆ 3 ಸಹ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಮನಸ್ಸುಳ್ಳವರಾಗಿದ್ದರು. But they had only one problem.
ಆದ್ರೆ ಅವರೆಲ್ಲರಿಗೂ ಸಹ ಒಂದೇ ಒಂದು ಸಮಸ್ಯೆ ಇತ್ತು. They loved Jesus, but they couldn't love him as supremely as Jesus demanded. ಅವರು ಯೇಸುವನ್ನು ಪ್ರೀತಿಸಬೇಕೆಂಬುದಾಗಿದ್ದರು. ಅವರು ಯೇಸುವನ್ನು ಅತ್ಯುಚ್ಚವಾಗಿ ಯೇಸು ಅವರನ್ನು ಪ್ರೀತಿಸಬೇಕೆಂಬುದಾಗಿ ಅಪೇಕ್ಷಿಸುವಂತ ರೀತಿಯಲ್ಲಿ ಅವರಿಗೆ ಪ್ರೀತಿಸಲಿಕ್ಕೆ ಸಾಧ್ಯವಾಗಲಿಲ್ಲ. Brother, I think you can read a couple of verses. Verse 59. 59ನೇ ವಚನವನ್ನ ನಾವು ಓದೋಣ. ಆತನು ಮತ್ತೊಬ್ಬನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಮೊದಲು ಹೋಗಿ, first let me. Jesus, I want to follow you, but first let me do what I have to do for my father. ನಾನು ಬಂದು ನಿನ್ನನ್ನು ಹಿಂಬಾಲಿಸ್ತೇನೆ, ಆದರೆ ಮೊದಲು ಹೋಗಿ ನನ್ನ ತಂದೆಗೆ ಏನು ಮಾಡ್ಬೇಕೋ ಅದನ್ನು ಮಾಡಿ ನಂತರ ಬರ್ತೇನೆ. Read verse 61, brother. 61ನೇ ವಚನ. ಮತ್ತೊಬ್ಬನು ಸಹ, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಥ್ಯಾಂಕ್ ಯು ಬ್ರದರ್. ಅಪ್ಪಣೆಯಾಗಬೇಕು. ಮೊದಲೇ ತನ್ನ ಮನೆಯಲ್ಲೇ. For him the first thing was his home. ಮೊದಲು ಆತನಿಗೆ ಮೊದಲು ತನ್ನ ಮನೆಯವರು. This will not work with Jesus. ಇದು ಯೇಸುವಿನೊಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. First you have to know this. ಮೊದಲು ಇದನ್ನು ನೀವು ತಿಳ್ಕೊಳ್ಬೇಕು. You have to agree for this. ನೀವು ಇದಕ್ಕೆ ಒಪ್ಪಿಕೊಳ್ಳಬೇಕು. If you enter into Christian discipleship without agreeing for these terms, later you should not look at Jesus and saying, "Ayyo, why are you asking me this, Jesus?" ಒಂದು ವೇಳೆ ಈ ಒಂದು ನಿಬಂಧನೆಗಳನ್ನ ನೀವು ಅರ್ಥ ಮಾಡಿಕೊಳ್ಳದಿದ್ರೆ ನಂತರದಲ್ಲಿ, ಅಯ್ಯೋ ಕೆಲಸ ಯೇಸುವೆ, ಯಾಕೆ ನಾನು ಇದನ್ನು ಮಾಡಿದೆ ಅಥವಾ ಯಾಕೆ ನನಗೆ ಇದನ್ನು ಹೇಳಿದೆ ಎಂಬುದಾಗಿ ಹೇಳ್ಬಾರ್ದು. He made it very clear, I need your first love and foremost love. ಆತನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ನಿನ್ನ ಮೊದಲನೆಯ ಮತ್ತು ಅತ್ಯುತ್ತಮವಾದಂತಹ ಅಥವಾ ಅತ್ಯುಚ್ಚವಾದಂತಹ ಪ್ರೀತಿ ನನಗೆ ಬೇಕು. I want to just share with you a very short story or a real incident that happened in the life of Isabel Kuhn. ನಾನು ಒಂದು ಇಸಬೆಲ್ ಕೂನ್ ಎನ್ನುವಂತಹ ಅವರ ಜೀವಿತದಲ್ಲಿ ನಡೆದಂತಹ ಒಂದು ನಿಜವಾದಂತ ಕಥೆಯನ್ನ ನಾನು ನಿಮ್ಮೊಟ್ಟಿಗೆ ಕ್ಲುಪ್ತವಾಗಿ ಹಂಚಿಕೊಳ್ಬೇಕೆಂಬುದಾಗಿ. She was born and brought up in a Christian home in Canada. ಅವರು ಕ್ರಿಸ್ತಿಯ ಕುಟುಂಬದಲ್ಲಿ, ಕೆನಡಾದಲ್ಲಿ ಕ್ರಿಸ್ತಿಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತವರು. And she went to British Columbia University. That is where the Lord very specifically touched her and transformed her. ಅವರು ಬ್ರಿಟಿಷ್ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋದಂತಹ ಸಮಯದಲ್ಲಿ ಕರ್ತನು ಅಲ್ಲಿ ಆಕೆಯನ್ನು ಸ್ಪರ್ಶಿಸಿ ಆಕೆಯನ್ನು ರೂಪಾಂತರಪಡಿಸಿ ಅಥವಾ ಬದಲಾಯಿಸಿ. And the Lord gave her a burden to take the gospel to a particular people group called Lisu in China. ಆಕೆಯ ಹೃದಯದಲ್ಲಿ ಚೀನಾ ದೇಶದಲ್ಲಿರುವಂತ ಲೀಸು ಎಂಬಂತ ಆ ಒಂದು ನಿರ್ದಿಷ್ಟವಾದ ಜನಾಂಗದ ಗುಂಪಿಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಬೇಕೆಂಬಂತ ಭಾರವನ್ನು ಕೊಟ್ಟನು. When she shared her burden with her Christian parents, they said, "Daughter, if you want to serve God, you can serve here in Canada. We don't want to send you to a far away distance like that." ಆಕೆ ತನ್ನ ಕ್ರಿಸ್ತಿಯ ತಂದೆ ತಾಯಿಗಳಿಗೆ ತನ್ನ ಭಾರದ ಕುರಿತಾಗಿ ಹೇಳಿದಾಗ ಅವ್ರು ಹೇಳಿದ್ರು, ಮಗಳೇ, ನೀನು ನಿನ್ನ ಸೇವೆಯನ್ನು ಮಾಡ್ಬೇಕಾದ್ರೆ ಕ್ಯಾನಡಾದಲ್ಲೇ ಮಾಡ್ಬೋದು, ಅಂತ ದೂರ ದೇಶಕ್ಕೆ ನಿನ್ನನ್ನು ಕಳಿಸೋದು ನಮಗೆ ಇಷ್ಟ ಇಲ್ಲ. She continued to plead with her mother. ಆಕೆ ತನ್ನ ತಾಯಿಯೊಟ್ಟಿಗೆ ಬೇಡಿಕೊಳ್ಳಲಿಕ್ಕೆ ಪ್ರಾರಂಭಿಸಿದಳು. Amma, this is what the Lord is asking me to do. How can I reject my Lord's call upon my life? ಅಮ್ಮ, ನನ್ನ ಕರ್ತನ ಇದನ್ನು ಮಾಡ್ಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ, ನನ್ನ ಕರ್ತನ ಕರೆಯನ್ನು ನಾನು ಹೇಗೆ ತಿರಸ್ಕರಿಸಲಿ? You know what? At that point of time, once her mother said, if you have to go as a missionary to China, then it will happen only over my dead body. ಆ ತಾಯಿ ಒಂದು ದಿವಸ ಏನ್ ಹೇಳಿದ್ರು ಗೊತ್ತಾ? ಒಂದು ವೇಳೆ ನೀನು ಸೇವೆಗೋಸ್ಕರವಾಗಿ ಚೀನಾ ದೇಶಕ್ಕೆ ಹೋಗಲೇಬೇಕೆಂಬುದಾಗಿದ್ರೆ ಅದು ನಡೆಯುವಂಥದ್ದು ನನ್ನ ಶವದ ನಂತರ ಮಾತ್ರ. Can you imagine how disturbing
it must have been to this young girl. ಈ ಯೌವನ ಹುಡುಗಿಗೆ ಇದು ಎಷ್ಟರ ಮಟ್ಟಿಗೆ ಗೊಂದಲವಾಗಿರ್ಬಹುದೇ ಎಂಬುದಾಗಿ ಊಹಿಸ್ಕೊಳ್ಳಿಕ್ಕೆ ಸಾಧ್ಯನಾ? She loved her mother, no doubt. ಆಕೆ ತಾಯಿಯನ್ನ ಆಕೆ ಪ್ರೀತಿಸಿದಳು, ಯಾವ ಸಂದೇಹವಿಲ್ಲ. But Jesus demanded the first and foremost love. ಆದ್ರೆ ಯೇಸು ಕ್ರಿಸ್ತನಿಗೆ ಮೊಟ್ಟ ಮೊದಲನೆಯ ಪ್ರೀತಿಯ ಅವಶ್ಯಕತೆ ಬೇರೆ. So she continued to plead with her mother, Mama, I love you, but please understand that Jesus wants this decision. ಆಕೆ ತಾಯಿಯೊಟ್ಟಿಗೆ ಬೇಡ್ತಾ ಇದ್ದಾಳೆ, ಅಮ್ಮ ನಾನು ನಿನ್ನ ಖಂಡಿತವಾಗಿ ಸಹ ಬಹಳ ಪ್ರೀತಿಸ್ತೇನೆ, ಆದ್ರೆ ಈ ಒಂದು ವಿಷಯ ಮಾಡ್ಬೇಕೆಂಬುದಾಗಿ ಯೇಸು ನನ್ಗೆ ಹೇಳ್ತಾ ಇದ್ದಾನೆ. Brothers and sisters, finally she went as a missionary to China. ಸಹೋದರ ಸಹೋದರಿಯರೇ, ಕೊನೆಯದಾಗಿ ಆಕೆ ಚೀನಾ ದೇಶಕ್ಕೆ ಸೇವಕಿಯಾಗಿ ಹೋದ್ಲು. She served the Lord for many years. ಅನೇಕ ವರ್ಷಗಳು ಕರ್ತನನ್ನು ಆಕೆ ಸೇವಿಸಿದಳು. It seems her mother, before she died, she told another friend of hers that I now believe my daughter made the right decision. ಆಕೆ ತಾಯಿ ಸಾಯುವುದಕ್ಕಿಂತ ಮುಂಚಿತವಾಗಿ ಆಕೆಯ ಸ್ನೇಹಿತೆಯೊಟ್ಟಿಗೆ ಹೇಳಿದಂತಹ ವಿಷಯ ಈಗ ನನಗೆ ಅರ್ಥವಾಗ್ತದೆ, ನನ್ನ ಮಗಳು ಸರಿಯಾದ ನಿರ್ಧಾರವನ್ನೇ ಮಾಡಿದ್ದಾಳೆ. So brothers and sisters, sometimes following Jesus means heartbreaking times. You may have to lose some of your beloved relationships. ಸಹೋದರ ಸಹೋದರಿಯರೇ, ಕೆಲವು ಸಾರಿ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದೆಂಬುದಾಗಿ ಹೇಳುವಾಗ ಕೆಲವು ಸಂಬಂಧಗಳನ್ನು ಕಳೆದುಕೊಳ್ಳಬೇಕಾದಂತಹ ಆ ಒಂದು ಹೃದಯ ಮುರಿಯಲ್ಪಟ್ಟಂತಹ ಆ ಒಂದು ನಿರ್ಧಾರವಾಗಿರ್ತದೆ. The another demand of Jesus, which was a very, very hard thing, was this one. In Luke chapter 9, verse 23. ಯೇಸುವಿನ ಮತ್ತೊಂದು ಕೋರಿಕೆ ಏನಂದ್ರೆ, ಬಹಳ ಬಹಳ ಕಷ್ಟಕರವಾದಂತಹ ಆ ಒಂದು ವಿಷಯ ಲೂಕನ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಲೂಕನ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೇವೆ, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆ ಅಂದ್ರೆ, ಯಾವನಿಗಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. Okay, here are the clear words of Jesus. He said, if any of you want to follow me, I'm not going to compel you, I'm not going to force you. If you want to follow me, the first thing you should do is you should deny yourself. ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಿರುವಂತಹ ಮಾತೇನೆಂದರೆ, ನಾನು ನಿಮ್ಮನ್ನು ಒತ್ತಾಯಿಸುವುದಿಲ್ಲ, ನಾನು ನಿಮ್ಮನ್ನು ಬಲವಂತ ಮಾಡೋದಿಲ್ಲ, ಯಾರಿಗಾದರೂ ನನ್ನ ಬಾರಿಸಲಿಕ್ಕೆ ಮನಸ್ಸಿದ್ರೆ ನೀವು ಈ ಸಂಗತಿಯನ್ನು ನೀವು ಮಾಡಬೇಕು. What is the meaning of denying oneself? ಒಬ್ಬನನ್ನು ನಿರಾಕರಿಸುವುದಂದ್ರೆ ಅರ್ಥ ಏನು? Can you see what I have put on the screen? ಆ ಒಂದು ಸ್ಕ್ರೀನ್ ಅಲ್ಲಿ ನಾನು ಏನ್ ಹಾಕಿದ್ದೇನೆ ಎಂಬುದಾಗಿ ನೋಡ್ಬೋದಾ ನೀವು? I think these pictures are very, very familiar to us today. ಈ ದಿನಗಳಲ್ಲಿ ಈ ಒಂದು ಚಿತ್ರಗಳು ಬಹಳ ಬಹಳ ಚಿರಪರಿಚಿತವಾದಂತಹ ಚಿತ್ರಗಳು. Whether it is YouTube or Facebook or any social media, like. ಈ ದಿನಗಳಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯಾವುದೇ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಲೈಕ್ ಎಂಬುದಾಗಿ people are begging, asking others, please like my video, please like my message, please like my song. ಜನರು ಬಹಳವಾಗಿ ಬೇಡಿಕೊಳ್ತಾ ಇದ್ದಾರೆ, ದಯಮಾಡಿ ನನ್ನ ಹಾಡನ್ನ ನೀವು ಇಷ್ಟಪಡ್ರಿ, ದಯಮಾಡಿ ನನ್ನ ಸಂದೇಶವನ್ನು ನೀವು ಇಷ್ಟಪಡ್ರಿ ಎಂಬುದಾಗಿ ಬೇಡಿಕೊಳ್ತಾ ಇದ್ದಾರೆ. Brothers and sisters, ಸಹೋದರ ಸಹೋದರಿಯರೇ, this is how we all live this earthly life. ನಾವೆಲ್ಲರೂ ಸಹ ಈ ರೀತಿಯಲ್ಲಿ ಈ ಭೌಮಿಕ ಜೀವಿತದಲ್ಲಿ ಜೀವಿಸ್ತಾ ಇದ್ದೀವಿ. We have likes, we also have dislikes. ನಮಗೆ ಇಷ್ಟಗಳು ಇದೆ, ಇಷ್ಟಗಳು ಇಷ್ಟ ಪಡದೇ ಇರುವಂತಹ ವಿಷಯಗಳು ಸಹ ಇದೆ. And right from what to eat for breakfast to big decisions like whom to marry, which company to work. So in everything we all have likes and dislikes. ನಾನು ಬೆಳಗ್ಗೆ ಏನು ಉಪಹಾರ ತಿನ್ಬೇಕು, ಯಾರನ್ನ ಮದುವೆ ಆಗ್ಬೇಕು,
ಯಾವ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಎಲ್ಲದರಲ್ಲಿ ಸಹ ಇಷ್ಟ ಇದೆ, ಇಷ್ಟಪಡದೇ ಇರುವಂತದ್ದು ಸಹ. If I give you a sheet of paper and ask you to write all your likes on one side, all your dislikes on another side, I am sure you will be able to fill that. ವೇಳೆ ನಾನ್ ನಿಮ್ಗೆ ಒಂದು ಶೀಟ್ ಪೇಪರ್ ಅನ್ನ ಕೊಟ್ಟು ಒಂದು ಕಡೆ ನಿಮ್ಮ ಎಲ್ಲಾ ಇಷ್ಟಗಳನ್ನ, ಇನ್ನೊಂದು ಕಡೆ ಎಲ್ಲಾ ನಿಮ್ಮ ಐಷ್ಟಗಳನ್ನ ತುಂಬಿಸಿ ಎಂಬುದಾಗಿ ಹೇಳಿದ್ರೆ ಎಲ್ಲರೂ ಸಹ ಅದನ್ನು ಭರ್ತಿ ಮಾಡ್ಲಿಕ್ಕೆ ಶಕ್ತಿ ಎಂಬುದಾಗಿ ನನಗೆ ಅನಿಸ್ತದೆ. If you doubt me, I'll tell you, tomorrow you call 10 of your friends and then you ask them questions like, brother, why did you have idli for breakfast today, or bisibale bath for breakfast today? ನಿಮ್ಗೆ ಒಂದು ವೇಳೆ ಇದ್ರಲ್ಲಿ ಆಸಕ್ತಿ ಇದ್ರೆ ನಾಳೆ ಬೆಳಿಗ್ಗೆ ನೀವು ಕೇಳ್ರಿ, ಬ್ರದರ್ ಯಾಕೆ ನೀವು ತಿಂಡಿಗೆ ಇಡ್ಲಿ ತಿಂದ್ರಿ ಅಥವಾ ಬಿಸಿಬೇಳೆ ಬಾತ್ ತಿಂದ್ರಿ? Okay, so the thing is, they will say, I like it. ಆಗ ಅವ್ರು ಹೇಳ್ತಾರೆ ಅದು ನನಗೆ ಇಷ್ಟ. My mother likes to cook that. ನಮ್ಮಮ್ಮ ಅದನ್ನ ಅಡಿಗೆ ಮಾಡಕ್ಕೆ ಇಷ್ಟಪಡ್ತಾರೆ. Or you ask about, why did you buy this brand of bike? ಇಲ್ಲ, ಇನ್ನೊಂದು ವಿಷಯ, ಈ ಒಂದು ನಿರ್ದಿಷ್ಟವಾದಂತಹ ಬ್ರ್ಯಾಂಡ್ ನ ಬೈಕ್ ಯಾಕೆ ಕೊಂಡ್ಕೊಂಡ್ರೆ ಎಂಬುದಕ್ಕೆ. Why did you buy Hero Honda Splendor? ನೀನ್ ಯಾಕೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಕೊಂಡ್ಕೊಂಡೆ? The answer will be, I like it. ಉತ್ತರ ಏನಂದ್ರೆ ನಾನು ಅದನ್ನ ಇಷ್ಟಪಡ್ತೀನಿ. Or if I ask you, brother, why didn't you go and live in Madhya Pradesh? Why did you settle in Karnataka? ನಾನೊಂದು ವೇಳೆ ನೀನ್ ಯಾಕೆ ಮಧ್ಯಪ್ರದೇಶಕ್ಕೆ ಹೋದೆ ಅಥವಾ ಯಾಕೆ ನೀನ್ ಕರ್ನಾಟಕದಲ್ಲಿ ನೆಲೆಸಿದೆ ಎಂಬುದಾಗಿ ಕೇಳಿದ್ರೆ, I don't like Madhya Pradesh, I like Karnataka. ನನಗೆ ಮಧ್ಯಪ್ರದೇಶ ಇಷ್ಟ ಇಲ್ಲ, ಕರ್ನಾಟಕ ನನಗೆ ಇಷ್ಟ. This is how everybody lives in the world. ಈ ರೀತಿಯಾಗಿ ಎಲ್ಲರೂ ಸಹ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದಾರೆ. What they like, they do. ಏನ್ ಇಷ್ಟ ಆಗತ್ತೋ ಅದನ್ನೇ ಮಾಡ್ತಾರೆ. What they don't like, they don't do. ಏನ್ ಇಷ್ಟ ಆಗಲ್ವೋ ಅದನ್ನು ಮಾಡಲ್ಲ. But you know what Jesus said to his disciples? ಯೇಸು ತನ್ನ ಶಿಷ್ಯರಿಗೆ ಏನ್ ಹೇಳಿದ ಗೊತ್ತಾ? If you want to follow me, ನೀವು ನನ್ನನ್ನು ಹಿಂಬಾಲಿಸಬೇಕಾದ್ರೆ you have to understand and agree to this. ನೀವು ಇದಕ್ಕೆ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಇದನ್ನು ಒಪ್ಪಬೇಕು. From now on, it is not about your likes or dislikes. It is all about what I like you to do and what I don't like you to do. ಈಗಿನಿಂದ ಏನು ಮಾಡ್ಬೇಕು ಏನು ಮಾಡಬಾರದು ಎಂಬುದಾಗಿ ನಿನ್ನ ಇಷ್ಟ ಇಲ್ಲದೆ ಇರುವಂತದಲ್ಲ. ನೀನ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ನೀನ್ ಏನ್ ಮಾಡಿದ್ರೆ ನನಗೆ ಇಷ್ಟ, ನೀನ್ ಏನ್ ಮಾಡದೇ ಇದ್ರೆ ನನಗೆ ಇಷ್ಟ ಎಂಬುದಾಗಿ ನಾನು ತೀರ್ಮಾನ ಮಾಡ್ತೀನಿ. You know what? Many people have not understood this. ಆದ್ರೆ ಅನೇಕ ಜನರು ಇದನ್ನ ಅರ್ಥ ಮಾಡಿಕೊಳ್ಳಿಲ್ಲ. If you don't understand this, then Christian life will become a misery. ನೀವು ಇದನ್ನ ಅರ್ಥ ಮಾಡಿಕೊಳ್ಳದೇ ಇದ್ರೆ ನಿಮ್ಮ ಕ್ರಿಸ್ತಿಯ ಜೀವಿತ ಗೊಂದಲಮಯವಾಗುತ್ತದೆ. You know what? Jesus made it very clear, my dear child, until now you lived your life like anybody else in the world. From now on, you're going to follow me as a disciple. That means no more your likes, dislikes. It's all about what I like or dislike. ಯೇಸು ಕ್ರಿಸ್ತನು ಬಹಳ ಸ್ಪಷ್ಟವಾಗಿ ಹೇಳಿದಂತಹ ಮಾತೇನೆಂದ್ರೆ, ನನ್ನ ಪ್ರಿಯ ಮಗುವೆ, ಇದುವರೆಗೂ ಸಹ ನಿನಗೆ ಏನ್ ಇಷ್ಟಪಡ್ಬೇಕೋ ಅಥವಾ ನೀನು ಏನ್ ಇಷ್ಟಪಡೋದಿಲ್ವಾ ಆ ರೀತಿಯಾಗಿ ಜೀವಿಸಿದೆ. ಆದ್ರೆ ಈಗಿನಿಂದ ನಾನು ಏನ್ ಇಷ್ಟಪಡ್ತೇನೋ, ನಾನು ಏನ್ ಇಷ್ಟಪಡೋದಿಲ್ವೋ ಆ ರೀತಿಯಾಗಿ ನೀನು ಜೀವಿಸಬೇಕು. It is a life of surrender. ಅದು ಒಂದು ಶರಣಾಗಿಸುವಿಕೆ, ಒಂದು ಜೀವಿತ. It's a life of surrender daily. ಅದು ಪ್ರತಿ ನಿತ್ಯ ಶರಣಾಗಿಸುವಿಕೆ ಜೀವಿತ. There is nothing wrong in liking something. ಯಾವುದನ್ನಾದ್ರೂ ಇಷ್ಟಪಡುವಂತದ್ರಲ್ಲಿ ಯಾವ ತಪ್ಪು ಇಲ್ಲ. There is nothing wrong in disliking also. ಇಷ್ಟಪಡದೇ ಇರುವಂತದ್ರಲ್ಲಿಯೂ ಸಹ ತಪ್ಪಿಲ್ಲ. But only condition is you surrender your likes and dislikes to Jesus. ಆದ್ರೆ ನಿನ್ನ ಇಷ್ಟ ಐಷ್ಟಗಳನ್ನ ಯೇಸು ಕ್ರಿಸ್ತನಿಗೆ ನೀನು ಒಪ್ಪಿಸು. Daily do it.
ಪ್ರತಿದಿನ ಅದನ್ನು ಮಾಡು. Give it to him. ನೀವು ಆತನಿಗೆ ಕೊಡು. You give your likes to him. ನೀನು ನಿನ್ನ ಇಷ್ಟವನ್ನು ಆತನಿಗೆ ಕೊಡು. You also tell him your dislikes. ನಿನ್ನ ಇಷ್ಟ ಇಲ್ಲದೆ ಇರುವಂತಹ ವಿಷಯಗಳನ್ನು ಸಹ ನೀನು ಆತನಿಗೆ ಹೇಳು. But finally tell him, Lord Jesus, it is not about my likes or dislikes. I want to know what is your like. ಕೊನೆಯದಾಗಿ ಹೇಳು, ಕರ್ತನಾದ ಯೇಸುವೆ, ನನ್ನ ಇಷ್ಟ ಅನ್ನುವಂಥದ್ದು ನನಗಲ್ಲ, ನಿನಗೆ ಬಿಟ್ಟಂತದ್ದು. You know what? Sometimes our likes and his likes may be same. That will bring happiness to you. ಕೆಲವು ಸಾರಿ ಏನಾಗ್ತದೆ ಗೊತ್ತಾ, ನಮ್ಮ ಇಷ್ಟ ಆತನ ಇಷ್ಟ ಎರಡೂ ಒಂದೇ ಆಗುವಾಗ ನಮಗೆ ಸಂತೋಷ ಆಗ್ತದೆ. Sometimes you know what, my likes and his likes are different. That time no, you will not feel very very happy. ಕೆಲವು ಸಲ ಏನಾಗ್ತದೆ ಗೊತ್ತಾ, ನನ್ನ ಇಷ್ಟ ಮತ್ತು ಆತನ ಇಷ್ಟ ಬೇರೆ ಬೇರೆ ಆಗಿರ್ತದೆ, ಆಗ ನೀನು ಬಹಳ ಸಂತೋಷವಾಗಿ ಭಾವಿಸೋದಿಲ್ಲ. Are you ready for this? ನೀನು ಇದಕ್ಕೆ ಸಿದ್ಧನಾಗಿದೀಯಾ? Are you ready to live your life on the basis of this principle? ಈ ಒಂದು ನಿಯಮದ ಅಥವಾ ತತ್ವದ ಆಧಾರದ ಮೇಲೆ ನಿನ್ನ ಜೀವಿತವನ್ನು ಜೀವಿಸಲಿಕ್ಕೆ ನೀನು ಇಷ್ಟಪಡ್ತೀಯಾ? Brothers and sisters, you know what? Many of us, we think we came to Jesus to fulfill all our likes. ಅನೇಕ ಸಾರಿ ಸಹೋದರ ಸಹೋದರಿಯರೇ, ನಾವೇನೆಂಬುದಾಗಿ ಆಲೋಚಿಸಿಕೊಳ್ತೇವೆ ಅಂದ್ರೆ, ನಮ್ಮ ಎಲ್ಲಾ ಇಷ್ಟಗಳನ್ನ ನೆರವೇರಿಸುವುದಕ್ಕೋಸ್ಕರವಾಗಿ ಮಾತ್ರವೇ ಯೇಸುವಿನ ಬಳಿಗೆ ಬಂದಿದ್ದೇವೆ. I myself could not fulfill all my likes and desires. The reason why I came to Jesus itself is to fulfill all my desires. ನನ್ನ ಎಲ್ಲಾ ಇಷ್ಟಗಳನ್ನ, ನನ್ನ ಆಸೆಗಳನ್ನ ನನ್ನಷ್ಟಕ್ಕೆ ನಾನೇ ಪೂರ್ತಿಪಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ರಿಂದ ನನ್ನ ಎಲ್ಲಾ ಇಷ್ಟಗಳನ್ನ ಯೇಸು ಕ್ರಿಸ್ತನು ಪೂರೈಸಬೇಕೆಂಬುದಾಗಿ, ಅದಕ್ಕೋಸ್ಕರವಾಗಿ ಮಾತ್ರವೇ ನಾನು ಯೇಸುವಿನ ಬಳಿಗೆ ಬಂದಿದ್ದೇನೆ. ಅಯ್ಯೋ, you come to the wrong person. ಅಯ್ಯೋ, ನೀವು ತಪ್ಪಾದ ವ್ಯಕ್ತಿಯ ಬಳಿಗೆ ಬಂದಿದ್ದೀರಿ. Somebody has misguided you. ನಿಮ್ಮನ್ನು ಯಾರೋ ತಪ್ಪು ದಾರಿಗೆ ಹಿಡಿದಿದ್ದಾರೆ, ತಪ್ಪು somebody has taught you a wrong gospel. ತಪ್ಪಾದ ಸುವಾರ್ತೆಯನ್ನು ಯಾರು ನಿಮಗೆ ಸಾರಿದ್ದಾರೆ. You know what? You see a picture here? ನಿಮಗೆ ಗೊತ್ತಾ, ಇಲ್ಲೊಂದು ಚಿತ್ರ ನೋಡ್ತಿದ್ದೀರಾ? It is like Aladdin's lamp. ಇದು ಅಲಾವುದ್ದೀನನ ಅದ್ಭುತ ದೀಪ ಅಂತಾರಲ್ಲ, ಅದು. Right? It's a kind of a Islamic mythological figure. ಇದು ಒಂದು ಮುಸಲ್ಮಾನರ ಒಂದು ಮಿಥಾಲಜಿ ಅಥವಾ ದಂತಕಥೆಯ ಒಂದು ಚಿತ್ರಣ. Whenever you invite the genie comes before you asking you, what can I do for you? ನೀನ್ ಯಾವಾಗ್ಲೇ ಆದ್ರೂ ಕೂಡ ಆ ಜೀನಿಯನ್ನು ಕರೆದ್ರೆ ಜೀನಿ ಬಂದು ಕೇಳ್ತಾನೆ, ಓ, ನಾನು ನಿನಗೋಸ್ಕರವಾಗಿ ಏನ್ ಮಾಡ್ಲಿ? Now you tell me, who is the master here? ಇಲ್ಲಿ ಮಾಸ್ಟರ್ ಯಾರು ಅಥವಾ ಇದ್ರಲ್ಲ ಒಡೆಯನ್ ಯಾರು, ನೀವ್ ಹೇಳಿ. Genie has more power. Hello? ಜೀನಿಗೆ ಹೆಚ್ಚಾದಂತಹ ಶಕ್ತಿ ಇದೆ. But you are using genie to fulfill your desires. ಆದರೆ ನಿನ್ನ ಆಸೆಗಳನ್ನ ಪೂರೈಸುವುದಕ್ಕೋಸ್ಕರವಾಗಿ ನೀನು ಜೀನಿಯನ್ನ ಉಪಯೋಗಿಸ್ಕೊಳ್ತೇವೆ. Some of us think Jesus Christ is like genie. ನಮ್ಮಲ್ಲಿ ಕೆಲವರು ಆಲೋಚಿಸ್ತೇವೆ, ಯೇಸು ಕ್ರಿಸ್ತನ ಒಂದು ರೀತಿಯಾದಂತಹ ಜೀನಿ ಇದ್ದಾಗೆ. ಯೇಸುವೆ, I want to get married to that beautiful girl. Please honor my desire. ಓ ಯೇಸುವೆ, ನಾನು ಆ ಸುಂದರ ಹುಡುಗಿನ ಮದುವೆ ಆಗ್ಬೇಕು, ನನ್ನ ಇಷ್ಟವನ್ನು ನೀನು ಗೌರವಿಸು. Jesus, please give me a better job with a better salary. ಯೇಸುವೆ, ನನಗೆ ಉತ್ತಮವಾದಂತಹ ಕೆಲಸವನ್ನ, ಉತ್ತಮವಾದಂತಹ ಸಂಬಳವನ್ನ ಕೊಡು. Jesus, now I only have a second-hand car, Maruti 800 old car only I have. Please give me a Honda City car. ಓ ಕರ್ತನೆ, ಈಗ ನನಗೆ ಮಾರುತಿ 800 ಹಳೇ ಕಾರ್ ಇದೆ, ಈಗ ನನಗೆ ಒಂದು ಹೋಂಡಾ ಸಿಟಿ ಹೊಸ ಕಾರ್ ಕೊಡು. Jesus, now I only have a building which is less than 1000 square feet. Please help me to buy a better flat. ಓ ಈಗ ಯೇಸುವೆ, ನನಗೆ
1000 ಚದುರ ಅಡಿಗಳಿಗಿಂತ ಕಡಿಮೆ ಇರುವಂತಹ ಒಂದು ಮನೆ ಇದೆ, ಅದಕ್ಕಿಂತ ಒಂದು ದೊಡ್ಡ ಮನೆ ನನಗೆ ಕೊಡು. What do you think about this? ಇದರ ಕುರಿತಾಗಿ ನೀವೇನ್ ಆಲೋಚನೆ ಮಾಡ್ತೀರಿ? You know what Jesus said? ಯೇಸು ಏನ್ ಹೇಳ್ದ ಗೊತ್ತಾ? I am not here to serve you. ನಾನು ಇಲ್ಲಿರುವಂತದ್ದು ನಿನಗೆ ಸೇವೆ ಮಾಡಕ್ಕಲ್ಲ. Right? ಅಲ್ಲ? Many of us, we wrongly think Jesus as our disciple and we are acting as if the masters. ಅನೇಕ ಸಾರಿ ನಾವು ಆಲೋಚಿಸುವಂತದ್ದೇನೆಂದ್ರೆ, ಯೇಸು ಕ್ರಿಸ್ತನು ನಮ್ಮ ಶಿಷ್ಯನು, ನಾವು ಆತನ ಗುರುವಿನ ಹಾಗೆ ವರ್ತಿಸ್ತೇವೆ. It doesn't happen with Jesus. ಇದು ಯೇಸುವಿನೊಂದಿಗೆ ಎಂದಿಗೂ ಕೂಡ ನಡೆಯೋದಿಲ್ಲ. You know what? It means your time, your talent, your treasure, your entire life is at his disposal. He will use it as he wants. ನಿನ್ನ ಸಮಯ, ನಿನ್ನ ತಲಾಂತು, ನಿನ್ನ ಎಲ್ಲಾ ವಿಷಯಗಳನ್ನ ನಿನ್ನ ಚಿತ್ತದಂತೆ ಅಲ್ಲ, ಆತನ ಇಷ್ಟದಂತೆ ಅದನ್ನು ಉಪಯೋಗಿಸ್ತಾನೆ. Are you ready for this? ನೀನು ಅದಕ್ಕೋಸ್ಕರವಾಗಿ ಸಿದ್ಧರಾಗಿದೆಯೋ? I have heard people say, I will give time for Jesus. ಅನೇಕ ಜನರು ಈ ರೀತಿಯಾಗಿ ಹೇಳಿದ್ದನ್ನ ಕೇಳಿದ್ದೇನೆ, ನಾನು ಯೇಸುವಿಗೆ ಸಮಯ ಕೊಡ್ತೇನೆ. I will give my money to Jesus. ನಾನು ನನ್ನ ಹಣವನ್ನ ಯೇಸುವಿಗೆ ಕೊಡ್ತೇನೆ. Now when you say that, you know what is the problem? ನೀವು ಅದನ್ನ ಹೇಳುವಾಗ ಸಮಸ್ಯೆ ಏನ್ ಗೊತ್ತಾ? 24 hours is mine. From out of that 24 hours, I will give 1 hour or 2 hours to Jesus. 24 ಗಂಟೆ ಇದೆ, 24 ಗಂಟೆಯಲ್ಲಿ 1 ಗಂಟೆನ 2 ಗಂಟೆನ ಯೇಸುವಿಗೆ ಕೊಡ್ತೇನೆ. I have 100 rupees, 10 rupees I will give to church, 90 rupees is my rupees. I will spend it whatever way I want. ನನ್ನ ಹತ್ರ 100 ರೂಪಾಯಿ ಇದೆ, 10 ರೂಪಾಯಿ ಯೇಸುವಿಂದು, 90 ರೂಪಾಯಿ ನನ್ನ ಹತ್ರ ಇರುವಂತ ನನಗೆ ಇಷ್ಟ ಬಂದಾಗ ನಾನು ಅದನ್ನ ಖರ್ಚು ಮಾಡ್ತೇನೆ. Brothers, I humbly ask you to rethink what have you accepted when you started following Jesus. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಬಹಳ ದೀನತೆಯಿಂದ ನಾನು ನಿಮ್ಮನ್ನ ಕೇಳಿಕೊಳ್ತೇನೆ, ಬಹಳ ದೀನತೆಯಿಂದ ನಾನು ನಿಮ್ಮನ್ನ ಕೇಳಿಕೊಳ್ತೇನೆ. ಯೇಸು ಕ್ರಿಸ್ತನನ್ನು ನೀವು ಅಂಗೀಕರಿಸುವಾಗ ಏನೆಂಬುದಾಗಿ ನೀವು ಅಂಗೀಕಾರ ಮಾಡ್ಕೊಂಡು ದಯಮಾಡಿ ಪುನರ್ ಆಲೋಚಿಸಿ. Your entire time belongs to him. He will tell you how much you can spend for your life. ನಿಮ್ಮ ಸಂಪೂರ್ಣವಾದಂತ ಸಮಯ ಆಗ್ತದೋ, ನೀವು ಹೇಗೆ ಕಳಿಬೇಕೆಂಬುದಾಗಿ, ನಿಮ್ಮ ಜೀವಿತಕ್ಕೋಸ್ಕರವಾಗಿ ಎಷ್ಟು ಸಮಯ ಕಳಿಬೇಕೆಂಬುದಾಗಿ ನಿಮ್ಗೆ ಆತನು ತೀರ್ಮಾನ ಮಾಡ್ತಾನೆ. Your talents which he has given you, it has to be placed at his disposal. He will tell you how to use it. ನಿಮಗೆ ಕೊಟ್ಟಂತ ತಲಾಂಚಗಳನ್ನ ನೀವು ಆತನ ಪಾತ್ರೆಗೆ ಹಾಕ್ಬೇಕು, ಅದನ್ನು ಹೇಗೆ ಉಪಯೋಗಿಸ್ಬೇಕೆಂಬುದಾಗಿ ಆತ ನಿಮಗೆ ಹೇಳ್ತಾನೆ. Not only your 10 rupees, place 100 rupees. If that is what you have, place the whole 100 rupees at his feet and ask him, Lord, how should I spend this? 10 ರೂಪಾಯಿ ಅಲ್ಲ, ನಿನ್ನ ಹತ್ರ 100 ರೂಪಾಯಿ ಇದ್ರೆ 100 ರೂಪಾಯಿನ ಸಹ ಆತನ ಪಾದಗಳ ಬಳಿಯಲ್ಲಿ ಇಟ್ಟು, ಕರ್ತನೆ ನಾನು ಇದನ್ನು ಹೇಗೆ ಉಪಯೋಗಿಸ್ಬೇಕೆಂಬುದಾಗಿ ನೀನು ನನಗೆ ಹೇಳೆಂಬುದಾಗಿ ಹೇಳ. Are you ready for this life? ಈ ಜೀವಿತಕ್ಕೆ ನೀನು ಸಿದ್ಧರಾಗಿದ್ದೀರೋ? It is very, very difficult. ಬಹಳ ಕಷ್ಟ. I want you to read 2 Corinthians chapter 5 verse 15. 2 ಕೊರಿಂಥ 5ನೇ ಅಧ್ಯಾಯ 15ನೇ ವಚನವನ್ನ ನೀವು ಓದಬೇಕೆಂಬುದಾಗಿ ನಾನು ಬಯಸ್ತೇನೆ. 2 Corinthians 5:15 brother. 2 ಕೊರಿಂಥ 5ನೇ ಅಧ್ಯಾಯ 15ನೇ ವಚನವನ್ನ ನಾವು ಓದಿಕೊಳ್ಳೋಣ. 2 ಕೊರಿಂಥ 5ನೇ ಅಧ್ಯಾಯ 15ನೇ ವಚನ. Yeah. Brother Junior, you're able to see? ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ಸತ್ತು ಎದ್ದು ಬಂದವನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. Here Paul is making it very clear that you and I don't have the right to live for ourselves, because Jesus Christ has died for you and me, and from now on we can only live for him. ಇಲ್ಲಿ ಕರ್ತನಾದ ಯೇಸು ಪೌಲನು ಹೇಳುವಂತ ಮಾತೇನೆಂದ್ರೆ, ಯೇಸು ಕ್ರಿಸ್ತನು ನಾವು ಆತನಿಗೋಸ್ಕರವಾಗಿ ಜೀವಿಸಬೇಕೆಂಬುದಾಗಿ, ನನಗೋಸ್ಕರ ಮತ್ತು ನಿನಗೋಸ್ಕರವಾಗಿ ಆತನು ಸತ್ತನೆಂಬುದಾಗಿ ಹೇಳುತ್ತಾನೆ.
With the third one, final one, I will complete the second session. ಮೂರನೆಯ ಮತ್ತು ಕೊನೆಯ ಒಂದು ಅಂಶದಲ್ಲಿ ನಾನು ಎರಡನೇ ಸೆಷನ್ ಅನ್ನು ನಾನು ಮುಗಿಸ್ತೇನೆ. We know that Jesus carried the cross. ನಮಗೆ ಗೊತ್ತು ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊತ್ತುಕೊಂಡನು. But you know what? He also wanted us to carry the cross. ಮತ್ತೆ ನಿಮಗೆ ಗೊತ್ತಾ, ನಾವು ಸಹ ಶಿಲುಬೆಯನ್ನು ಹೊತ್ತುಕೊಳ್ಬೇಕೆಂಬುದಾಗಿ ಆತನು ಬಯಸ್ತಾನೆ. You can't just looking at Jesus, you can't always admire Jesus. Thank you for carrying the cross for me, Lord. He wants you also to carry the cross. ಆ ಕ್ರಿಸ್ತನ ನೋಡಿ, ಕರ್ತನಾದ ಯೇಸುವೇ, ನೀನು ನನ್ನನ್ನು ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡದಕ್ಕೋಸ್ಕರವಾಗಿ ಸ್ತೋತ್ರ ಎಂಬುದಾಗಿ ಹೇಳಿಕೆ ಸಾಧ್ಯವಿಲ್ಲ. ನೀವು ಶಿಲುಬೆಯನ್ನು ಹೊತ್ತುಕೊಳ್ಳಬೇಕು. Luke chapter 9:23. Read that again, brother. ಲೂಕನ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನವನ್ನ ಮತ್ತೊಂದು ಸಾರಿ ನಾವು ಓದುವುದಾದ್ರೆ, ಲೂಕನ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ. ಯಾವನಾದ್ರೂ ನನ್ನ ಹಿಂದೆ ಬರುವುದಾದ್ರೆ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ. Okay, here Jesus makes it very clear. If you want to follow me as a disciple, be willing to carry your cross daily. ದಿನಾಲು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಹೇಳ್ತಾನೆ. What is the meaning of carrying the cross? ಶಿಲುಬೆಯನ್ನು ಹೊತ್ತುಕೊಳ್ಳೋದು ಅಂತಂದ್ರೆ ಅರ್ಥ ಏನು? It is not the headache, occasional headache you and I get. ಇದು ಯಾವಾಗಲೂ ಒಂದು ಸಾರಿ ನನಗೆ ಮತ್ತು ನಿಮಗೆ ಬರುವಂತಹ ಒಂದು ತಲೆನೋವಲ್ಲ. It is not the cold and cough you get once in a while. ನಾನು ನೀನು ಯಾವತ್ತೋ ಒಂದ್ಸರಿ ಶೀತ ಬರುವಂತದಲ್ಲ. It is not your backache. ಇದು ನಿಮ್ಮ ಬೆನ್ನೋವಲ್ಲ. That is all part of the fallen world in which we live. ಎಲ್ಲವೂ ಸಹ ಬಿದ್ದು ಹೋದಂತಹ ಲೋಕದಲ್ಲಿರುವಂತಹ ಜೀವಿಸುವಂತಹ ಜೀವಿತದ ಒಂದು ಭಾಗ. But you know what is the cross that Jesus meant? ಆದ್ರೆ ಯೇಸು ಕ್ರಿಸ್ತನು ಹೇಳಿದಂತಹ ಶಿಲುಬೆ ಏನ್ ಗೊತ್ತಾ? He made it very clear. He said, ಬಹಳ ಸ್ಪಷ್ಟವಾಗಿ ಹೇಳಿ ಆತನು ಹೇಳ್ತಾನೆ, this world did not accept me. ಈ ಲೋಕ ನನ್ನನ್ನು ಅಂಗೀಕರಿಸಲಿಲ್ಲ. This world did not accept my lifestyle. ಈ ಲೋಕ ನನ್ನ ಜೀವಿತ ಶೈಲಿಯನ್ನ ಅದು ಒಪ್ಪಿಕೊಳ್ಳಲಿಲ್ಲ. This world did not accept my teachings. ಈ ಲೋಕ ನನ್ನ ಉಪದೇಶವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಅಥವಾ ಒಪ್ಪಿಕೊಳ್ಳಲಿಲ್ಲ. Now you are my disciples. ಈಗ ನೀವು ನನ್ನ ಶಿಷ್ಯರಾಗಿದ್ದೀರಿ. When you follow me, ನೀವು ನನ್ನನ್ನು ಹಿಂಬಾಲಿಸುವಾಗ, when you follow my principles, ನೀವು ನನ್ನ ನಿಯಮಗಳನ್ನು ಒಪ್ಪಿಕೊಳ್ಳುವಾಗ, when you follow my teachings, ನೀವು ನನ್ನ ಉಪದೇಶಗಳನ್ನು ಒಪ್ಪಿಕೊಳ್ಳುವಾಗ, the world will not accept you. ಲೋಕವು ನಿನ್ನನ್ನು ಒಪ್ಪಿಕೊಳ್ಳುವುದಿಲ್ಲ. Jesus' teaching was very plain. ಯೇಸು ಬೋಧಿಸುವಂತದ್ದು ಬಹಳ ಸುಲಭ ಸಾಧಾರಣವಾದ್ದು. The world didn't accept me. I am your master. ನಾನು ನಿಮ್ಮ ಗುರುವು. You have learned life from me. ನನ್ನಿಂದ ನೀವು ಜೀವಿತವನ್ನು ಕಲಿತುಕೊಂಡಿದ್ದೀರಿ. You want to live like me. ನೀವು ನನ್ನ ಹಾಗೆ ಜೀವಿಸಬೇಕೆಂಬುದಾಗಿದ್ದೀರಿ. Know that you will also not be accepted by the world. ಅರ್ಥ ಮಾಡ್ಕೊಳ್ರಿ, ಲೋಕದಿಂದ ನೀವು ಸಹ ಒಪ್ಪಲ್ಪಡುವುದಿಲ್ಲ. Brothers and sisters, you know what is my question to you? ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ನನ್ನ ಪ್ರಶ್ನೆ ಏನು ಗೊತ್ತಾ? Have you agreed to this demand? ಈ ಒಂದು ಕೋರಿಕೆಗೆ ನೀವು ಒಪ್ಪಿಕೊಂಡಿದ್ದೀರೋ? If you have agreed to this demand, that means when you don't get a job after you finish your graduation, you can't give bribe. ನೀವು ಒಂದು ವೇಳೆ ಒಪ್ಕೊಳ್ಳೋದಂದ್ರೆ ನಿಮ್ಮ ವಿದ್ಯಾಭ್ಯಾಸದ ನಂತರ ನಿಮಗೆ ಕೆಲಸ ಸಿಗದೆ ಇದ್ರೆ ನೀವು ಲಂಚ ಕೊಡ್ಲಿಕ್ಕೆ ಆಗೋದಿಲ್ಲ. If you don't get the promotion, you can't go and do under dealing business. ನಿಮಗೆ ಬಡ್ತಿ ಅಥವಾ ಪ್ರಮೋಷನ್ ಸಿಕ್ಕದೆ ಇದ್ರೆ ನಿಮಗೆ ಕೆಳಗಡೆ ವ್ಯವಹಾರ ಮಾಡುವಂತದ್ದು ಇರೋದಿಲ್ಲ. If any of the students are listening to me, you can't take somebody's assignment from the internet and submit as yours. ಒಂದು ವೇಳೆ ವಿದ್ಯಾರ್ಥಿಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ಯಾರ್ದೋ ಅಸೈನ್ಮೆಂಟ್ ಅನ್ನ ಇಂಟರ್ನೆಟ್ ಅಂತ ತೆಗೆದುಕೊಂಡು ನಿಮ್ಮದೆಂಬುದಾಗಿ ನೀವು ಒಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. If you do all that,
it is okay. In the world, it is okay. ನೀವು ಅದೆಲ್ಲ ಮಾಡಿದ್ರೆ ಪ್ರಪಂಚದಲ್ಲಿ ಅದು ಪರವಾಗಿಲ್ಲ. But if you follow the teachings of Jesus, ಆದ್ರೆ ನೀವು ಯೇಸುವಿನ ಉಪದೇಶವನ್ನು ಹಿಂಬಾಲಿಸುವಂತವರಾಗಿದ್ರೆ, sometimes no promotion. ಕೆಲವು ಸಾರಿ ಪ್ರಮೋಷನ್ ಇಲ್ಲ, ಬಡ್ತಿ ಇಲ್ಲ. Sometimes you don't get recognition. ಕೆಲವು ಸಾರಿ ನಿಮಗೆ ಗುರುತಿಸುವಿಕೆ ಸಿಕ್ಕೋದಿಲ್ಲ. Sometimes you are chucked out of your job. ಕೆಲವು ಸಾರಿ ನೀವು ನಿಮ್ಮ ಕೆಲಸದಿಂದ ತೆಗೆಯಲ್ಪಡ್ತೀರಿ. I'll tell you one incident. ಒಂದು ಘಟನೆ ನಾನು ಹೇಳ್ತೇನೆ. I know a sister who came from a very poor background. She finished her medical studies. ನನಗೆ ಒಬ್ಬ ಸಹೋದರಿಯ ಪರಿಚಯ ಇದೆ. ಆಕೆ ಬಹಳ ಬಡತನದ ಹಿಂದಿನಿಂದ ಬಂದಂತವಳು. ಆಕೆ ತನ್ನ ಆ ವೈದ್ಯಕೀಯವನ್ನು ಮುಗಿಸಿದಳು. She got a good job in a hospital in South Tamil Nadu. ಆಕೆ ಸೌತ್ ತಮಿಳುನಾಡಲ್ಲಿ ಒಳ್ಳೆ ಕೆಲಸ ಆಕೆಗೆ ಸಿಕ್ತು. And everybody we said very good, very good. God has answered our prayers and all that. ನಾವೆಲ್ಲರೂ ಹೇಳಿದ್ವಿ, ಬಹಳ ಒಳ್ಳೇದು, ಬಹಳ ಒಳ್ಳೇದು, ಕರ್ತನು ನಮ್ಮ ಪ್ರಾರ್ಥನೆಗೆ ಉತ್ತರಿಸಿದ್ದಾನೆ. After 3 months, she resigned from the hospital. 3 ತಿಂಗಳ ನಂತರ ಆಕೆ ಹಾಸ್ಪಿಟಲ್ ಇಂದ ರಿಸೈನ್ ಮಾಡಿದ್ಲು. When we asked her why she did that, ಆಕೆ ಯಾಕೆ ಮಾಡಿದೆ ಎಂಬುದಾಗಿ ನಾವು ಕೇಳಿದಾಗ, you know what she said? ಆಕೆ ಏನ್ ಹೇಳಿದ್ಲು ಗೊತ್ತಾ? If I weren't a Christian, I could have happily continued in that hospital. But now I'm a Christian. I cannot go against the principles of Jesus Christ. ಒಂದು ವೇಳೆ ನಾನು ಕ್ರೈಸ್ತಳ ಆಗದೆ ಇದ್ದಿದ್ರೆ ಆ ಆಸ್ಪತ್ರೆಯಲ್ಲಿ ನಾನು ಬಹಳ ಸಂತೋಷವಾಗಿ ನನ್ನ ಕೆಲಸವನ್ನು ಮುಂದುವರಿಸಬಹುದಾಗಿತ್ತು. ಆದ್ರೆ ನಾನು ಈಗ ಕ್ರೈಸ್ತಳಾಗಿರೋದ್ರಿಂದ ನನ್ನ ಈ ಕರ್ತನ ಒಂದು ನಿಯಮಕ್ಕೆ ವಿರುದ್ಧವಾಗಿ ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. Why? In some hospitals, as we know, the doctors are expected to write scans and many tests, although it is not needed for the patients. ಕೆಲವು ಆಸ್ಪತ್ರೆಗಳಲ್ಲಿ ವೈದ್ಯರು ಆ ರೋಗಿಗೆ ಅವಶ್ಯಕತೆ ಇಲ್ಲದೆ ಇದ್ದರೂ ಸಹ ಅನೇಕ ಪರೀಕ್ಷೆಗಳನ್ನ, ಸ್ಕ್ಯಾನ್ಗಳನ್ನ ಬರೆಯಲೇಬೇಕೆಂಬುದಾಗಿ ಒತ್ತಾಯಿಸುತ್ತಾರೆ. As a Christian, she could not do that. ಅದೊಬ್ಬ ಕ್ರೈಸ್ತಳಾಗಿ ಆಕೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. You know what is our problem today among many of Christians? ಈಗ ಕ್ರೈಸ್ತರ ಮಧ್ಯದಲ್ಲಿ ನಮ್ಮ ಸಮಸ್ಯೆ ಏನ್ ಗೊತ್ತಾ? We have divided our Christian life into 2. ನಮ್ಮ ಕ್ರಿಸ್ತಿಯ ಜೀವಿತವನ್ನ 2 ಭಾಗವಾಗಿ ವಿಭಾಗಿಸಿದ್ದೇವೆ. Sunday church worship, now COVID no. ಭಾನುವಾರ ಆರಾಧಿಸ್ತೇವೆ, ಸಭೆ ಇರ್ತೇವೆ, ನಂತರ ಯಾರಿಗೂ ಗೊತ್ತಿಲ್ಲ. No, we have created a kind of a segregation. Monday to Saturday, you live whatever way, just like the world. ನಾವು 2 ಭಾಗವಾಗಿ ಅದನ್ನು ವಿಭಾಗಿಸಿದ್ದೇವೆ. ಸೋಮವಾರದಿಂದ ಶನಿವಾರದವರೆಗೆ ಲೋಕದಲ್ಲಿ ಎಲ್ಲರೂ ಜೀವಿಸುವಂತೆ ನೀನು ಸಹ ಜೀವಿಸು. Give some extra money to work God's work. You conduct some meeting, some retreat. ಯಾವುದೋ ಒಂದು ರಿಟ್ರೀಟ್ ಅನ್ನು, ಊಟವನ್ನು ಮಾಡುವುದಕ್ಕೋಸ್ಕರವಾಗಿ ಸ್ವಲ್ಪ ಹೆಚ್ಚಾದಂತಹ ಹಣವನ್ನು ಕೊಡುವಂತದ್ದು. This Jesus, he doesn't expect such people to be his disciples. ಆ ರೀತಿಯಾದಂತಹ ಜನರನ್ನ ತನ್ನ ಶಿಷ್ಯರನ್ನಾಗಿ ಅಪೇಕ್ಷಿಸುವುದಿಲ್ಲ. I am winding up. ನಾನು ಮುಗಿಸ್ತಾ ಇದ್ದೇನೆ. Your principal has opened his video. ನಿಮ್ಮ ಪ್ರಿನ್ಸಿಪಾಲ್ ತಮ್ಮ ವಿಡಿಯೋವನ್ನು ಓಪನ್ ಮಾಡಿದ್ದಾರೆ. It's a sign for me. ಇದು ನನಗಿರುವಂತಹ ಒಂದು ಸೂಚನೆ. So we looked at 3 demands of Jesus. ನಾವು ಯೇಸುವಿನ 3 ಬೇಡಿಕೆಗಳನ್ನ ಅಥವಾ 3 ಕೋರಿಕೆಗಳನ್ನ ನಾವು ನೋಡಿದ್ದೇವೆ. If you want to be my disciple, I need your first love and foremost love. ನೀನು ನನ್ನ ಶಿಷ್ಯನಾಗಬೇಕಾದ್ರೆ ನಿನ್ನ ಮೊಟ್ಟ ಮೊದಲನೆಯ ಪ್ರೀತಿ ನನಗೆ ಬೇಕು. Then he said you should deny yourself. ನಂತರ ಆತನು ಹೇಳ್ತಾನೆ, ನಿನ್ನನ್ನು ನೀನು ತಿರಸ್ಕಾರ ಮಾಡಬೇಕು ಅಥವಾ ನಿನ್ನನ್ನು ನೀನು ನಿರಾಕರಿಸಬೇಕು. Take your cross and follow me. ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸು. And I want to conclude here. Tomorrow we will pick it up from where I left today. ಇಲ್ಲಿಗೆ ನಾನು ಮುಗಿಸ್ತೇನೆ. ನಾಳೆ ಈಗ ಎಲ್ಲಿ ಬಿಟ್ಟಿದ್ದೇವೋ ಅಲ್ಲಿಂದ ನಾನು ಮುಂದುವರಿಸ್ತೇನೆ. Meanwhile, think about the demands of Jesus Christ. ಅದರ ಮಧ್ಯದಲ್ಲಿ ಯೇಸುವಿನ ಒಂದು ಬೇಡಿಕೆಗಳ ಕುರಿತಾಗಿ ಆಲೋಚಿಸ್ರಿ. It is not easy. ಅದು ಸುಲಭ ಅಲ್ಲ. Christian discipleship is not easy. ಕ್ರಿಸ್ತಿಯ ಶಿಷ್ಯತ್ವ ಎನ್ನುವಂಥದ್ದು ಸುಲಭವಾದಂಥದ್ದಲ್ಲ.
count the cost. ಲೆಕ್ಕವನ್ನು ಎಣಿಸಬೇಕು. May the Lord help each one of us as we continue to understand discipleship as seen in the scripture. ಓ ದೇವರ ವಾಕ್ಯ